ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನ ಅಕಾಡೆಮಿಯಿಂದ. ಸ್ನೇಹಿತರೆ, ಇವತ್ತು ಭೂಕಂಪಗಳು, ಅರ್ಥಕ್ವೇಕ್ ಬಗ್ಗೆ ಒಂದಷ್ಟು ವಿಸ್ತೃತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಿಕಾಸ್ ಎಕ್ಸಾಮ್ಗಳಲ್ಲಿ ಪ್ರಾಥಮಿಕ ಅಲೆಗಳು ಯಾವಾಗ ಉಂಟಾಗುತ್ತವೆ, ಭೂಕಂಪ ನಾಭಿ ಅನ್ನೋದು ಎಲ್ಲಿರುತ್ತೆ, ದಟ್ ಮೀನ್ಸ್ ಎಪಿ ಸೆಂಟರ್ ಎಲ್ಲಿರುತ್ತೆ, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅದನ್ನು ಆ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ರೆ ಸಾಕಾಗಲ್ಲ. ಅದನ್ನು ಪಿಕ್ಚರೈಸ್ ಮಾಡಿ ಹೇಗೆ ಅಂತ ಒಂದ್ಸರಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ನಾವು ಯಾವುದೇ ಪ್ರಶ್ನೆ ಬಂದರೂ ಉತ್ತರ ಕೊಡ್ಬೋದು, ಆ ಸಾಮರ್ಥ್ಯ ಬರುತ್ತೆ. ಸ್ನೇಹಿತರೆ, ಭೂಕಂಪಗಳು ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ. ಭೂಮಿನೇ ವೈಬ್ರೇಟ್ ಆಗುತ್ತೆ. ನಾವು ಕರ್ನಾಟಕದಲ್ಲಿ ಅದನ್ನು ಫೀಲ್ ಮಾಡಿಲ್ಲ. ಅಂದರೆ ಈ ಥರ ಡಿಸಾಸ್ಟರ್ಗಳನ್ನು ನಾವು ಟಿ ವಿಲಿ ನೋಡಿದ್ದೀವಿ, ಅನುಭವಿಸಿಲ್ಲ. ಸಣ್ಣ ಪುಟ್ಟ ಕಂಪನಗಳನ್ನು ನೋಡಿರ್ಬೋದು. ಯಾವತ್ತಿಗೆ ಕನ್ನಡಿಗರಿಗೆ ಈ ಅನುಭವ ಆಗಿಲ್ಲ. ಈವನ್ ಗುಜರಾತಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಇದನ್ನು ನೋಡಿದ್ದಾರೆ ಸ್ವಲ್ಪ. ಬಟ್ ಹಿಮಾಲಯನ್ ಬೆಲ್ಟಲ್ಲಿ ಅವಾಗವಾಗ ನೋಡ್ತಿರ್ತಾರೆ. ಕರ್ನಾಟಕ ಡೆಕ್ಕನ್ ಪ್ಲ್ಯಾಟು, ದಕ್ಕನ್ ಪ್ರಸ್ಥಭೂಮಿ, ಅದು ಭೂಕಂಪ ಝೋನ್ಗೆ ಬರೋದಿಲ್ಲ. ದಟ್ ರೀಸನ್ ನಮಗೆ ಈ ಅನುಭವ ಆಗಿಲ್ಲ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದಾಗ ನಾವು ಹೀಗಿರುತ್ತಾ ಅಂದ್ಕೊಂಡೇ ಹೋಗಬೇಕು. ದಟ್ ರೀಸನ್ ನಮಗೆ ಗೊತ್ತಿಲ್ಲದ ಫ್ಯಾಕ್ಟರ್ನ ಸ್ವಲ್ಪ ವಿವರವಾಗಿ ನೋಡ್ತಾ ಬರೋಣ. ವೆರಿ ಫಸ್ಟ್ ಸ್ನೇಹಿತರೆ, ಭೂಕಂಪಗಳ ಅರ್ಥ ಏನಿದನ್ನೇನು ಮೀನಿಂಗ್ ತಿಳ್ಕೊಳ್ಳೋದು ನೀಡಿಲ್ಲ. ಭೂಮಿ ನಡುಗುತ್ತೆ, ವೈಬ್ರೇಟ್ ಆಗುತ್ತೆ, ಕಂಪನ ಉಂಟಾಗತ್ತೆ. ಕಂಪನ ಒಂದಾಗ್ಬೋದು, ಕಂಪನಗಳ ಸರಣಿ ಆಗ್ಬೋದು, ಸೀರೀಸ್ ಆಫ್ ವೈಬ್ರೇಷನ್ಸ್. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ವೈಬ್ರೇಟ್ ಆಗ್ತಾ ಇರತ್ತೆ. ಇದನ್ನು ನಾವು ಭೂಕಂಪನ ಅಂತ ಕರಿತೀವಿ. ಇದು ಭೂಕವಚ ಅಥವಾ ಮ್ಯಾಂಟಲ್, ಅದಕ್ಕೆ ನಾವು ಫಸ್ಟ್ ಅದನ್ನೆಲ್ಲ ಪಾಠ ಮಾಡಿದ್ದು. ಕ್ರಸ್ಟು, ಮ್ಯಾಂಟಲ್ಲು, ಕೋರು, ಕವಚ, ಮಧ್ಯಂತರ ಗೋಳ ಮತ್ತು ಕೇಂದ್ರಗೋಳ ಹೇಳಿದ್ವಲ್ಲ. ಮಧ್ಯಂತರ ಗೋಳದಲ್ಲಿ ಆಗತ್ತಿದು. ಮಧ್ಯಂತರ ಗೋಳದಲ್ಲಿ ಶಿಲಾಪಾಕಗಳ ವೈಬ್ರೇಷನ್ ಅಥವಾ ಭೂಫಲಕಗಳ ಮೂಮೆಂಟ್, ಇಂಥದ್ದು ಹಲವಾರು ವಿಚಾರಗಳು ಬರುತ್ತೆ. ಆ ಕಾರಣಕ್ಕಾಗಿ ಈ ಭೂಕಂಪಗಳಾಗ್ಬೋದು. ಇದು ಹೇಳಿದ್ನೆಲ್ಲ ಕೇಂದ್ರ ಗೋಳದಕ್ಕೆ ಸಂಬಂಧಪಡಲ್ಲ. ಅಂದರೆ ಮಧ್ಯದಲ್ಲಿ ಕೋರ್ ಭಾಗ ಅರ್ತಿದೆಯಲ್ಲ, 3 ಭಾಗ ನೋಡ್ತೀವಿ, 1, 2, 3. ಈ ಮಧ್ಯಂತರ ಕೋರ್ ಭಾಗದಲ್ಲಿ ಆಗಲ್ಲ. ಮ್ಯಾಂಟಲ್ ಪರಿಣಾಮ ಬೀರುತ್ತೆ. ಕ್ರಸ್ಟ್ನಲ್ಲೂ ಕೆಲವು ವೈಬ್ರೇಷನ್ ಕಾರಣ ಆಗುತ್ತೆ. 2 ಪದರಗಳು ಭೂಮಿಯಲ್ಲಿ ಭೂಕಂಪದಲ್ಲಿ ಇನ್ವಾಲ್ವ್ಮೆಂಟ್ಗಳನ್ನು ಹೊಂದುತ್ತವೆ. ಜ್ವಾಲಾಮುಖಿಯಲ್ಲಿ ಕೂಡ ಇದೇ ಸೇಮ್ ಇತ್ತು. ಓಕೆ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಟರ್ಮಿನಾಲಜಿಗಳನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ದ ಟರ್ಮಿನಾಲಜಿ ಅಂತ ಅಂದರೆ, ವೆರಿ ಫಸ್ಟ್ ಯು ಶುಡ್ ನೋ ಅಬೌಟ್ ಎಪಿಸೆಂಟರ್. ಎಪಿಸೆಂಟರ್ ಭಾಳ ಸರಿ ಎಕ್ಸಾಮ್ಗಳೆಲ್ಲ ಪ್ರಶ್ನೆ ಕೇಳಿರೋದು. ಭೂಕಂಪ ಕೇಂದ್ರ ಅಂತ. ಭೂಕಂಪ ಕೇಂದ್ರ ಅಂದರೆ ಭೂಕಂಪ ಮೇಲ್ಗಡೆ ಸಂಭವಿಸೋದಲ್ಲ, ಅದು ಭೂಮಿಯ ಒಳಭಾಗದಲ್ಲಿ ಸಂಭವಿಸುವಂಥ ವಿದ್ಯಮಾನ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಫೋಕಸ್ ಅಥವಾ ಸೆಸ್ಮಿಕ್ ಫೋಕಸ್ ಅಥವಾ ಹೈಪೋಸೆಂಟರ್ ಅಥವಾ ಭೂಕಂಪ ನಾಭಿ ಅಂತ ಪದ ಬಳಸ್ತೀವಿ. ಭೂಕಂಪ ನಾಭಿ ಅಂದರೆ ಎಪಿಸೆಂಟರ್ ಅಲ್ಲ. ಭೂಕಂಪ ನಾಭಿ ಅಂದರೆ ಹೈಪೋಸೆಂಟರ್. ಅದು ಹೈಪೋಸೆಂಟರ್ ಅಥವಾ ಒಳಕೇಂದ್ರ. ಭೂಮಿ, ಇದು ಚಿತ್ರ ಮೇಲ್ಗಡೆ ಪದರ ಕಾಣ್ತಾ ಇದೆ ನಮಗೆ. ಭೂಮಿಯ ಒಳಭಾಗದಲ್ಲಿ ಒಂದು ಪಾಯಿಂಟ್ ಇರುತ್ತೆ, ದಟ್ ಈಸ್ ಫೋಕಸ್ ಪಾಯಿಂಟ್, ಸೆಸ್ಮಿಕ್ ಫೋಕಸ್ ಪಾಯಿಂಟ್ ಅಥವಾ ಹೈಪೋಸೆಂಟರ್. ಕನ್ನಡದಲ್ಲಿ ಭೂಕಂಪ ನಾಭಿ, ಒಳಕೇಂದ್ರ ಅಂತೆಲ್ಲ ಕರಿತೀವಿ. ಅದಕ್ಕೆ ಕರೆಕ್ಟಾಗಿ ವರ್ಟಿಕಲಿ ಮೇಲ್ಭಾಗದಲ್ಲಿ ನೋಡಿ, ಮೇಲ್ ಬರ್ತಾ ಇದ್ದೀನಿ. ಭೂಮಿ ಮೇಲ್ಗಡೆ ಇಲ್ಲಿ ನಮ್ಮ ಮನುಷ್ಯ ಅಥವಾ ಜನಜೀವನ, ಮನೆ ಎಲ್ಲ ಇದೆ ಅಂತ ಅಂದರೆ ಈ ಭಾಗದ ಭೂಪದರದಲ್ಲಿ ಒಂದು ಪಾಯಿಂಟಲ್ಲಿ ಆಗತ್ತೆ. ದಟ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಭೂಕಂಪ ಹೊರಕೇಂದ್ರ ಅಥವಾ ಎಪಿಸೆಂಟರ್. ದಟ್ ಅಲ್ಲಿಂದ ಭೂಕಂಪ ಅಲೆಗಳು ಹೀಗೆ ಚಲನೆ ಆರಂಭ ಮಾಡ್ತಾವೆ. ಹಾಗಾಗಿ ಆ ಎಪಿಸೆಂಟರ್ ಸರೌಂಡಿಂಗ್ ಏರಿಯಾದಲ್ಲೆಲ್ಲ ನಮಗೆ ಭೂಕಂಪನಗಳಾಗತ್ತೆ. ಇಲ್ಲಿ ನೋಡ್ಬೋದು, ಇದು ರೆಡ್ ಝೋನ್, ಆಮೇಲೆ ಲೈಟ್ ರೆಡ್ ಝೋನ್, ಆಮೇಲೆ ಹಿಂಗೆ ಶೇಡ್ಸ್ ಹೋಗುತ್ತಲ್ಲ, ಈ ಎಲ್ಲ ಭಾಗದಲ್ಲೂ ಎಪಿಸೆಂಟರ್ ಸುತ್ತಮುತ್ತ ಅಂತೂ ಭೂಕಂಪದ ತೀವ್ರತೆ ಜಾಸ್ತಿ ಇರುತ್ತೆ. ಭೂಕಂಪ ಕೇಂದ್ರ ಭಾಗ, ಹೊರಕೇಂದ್ರ ಭಾಗ ಇದೆಯಲ್ಲ, ಅದ್ರ ಸುತ್ತಮುತ್ತ ತೀವ್ರತೆ ಜಾಸ್ತಿ. ದೂರ ಹೋಗ್ತಾ 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 ಭೂಕಂಪ ತೀವ್ರತೆ ಕಡಿಮೆ. ಅಂದರೆ ಎಪಿಸೆಂಟರ್ ಭಾಗದಲ್ಲಿ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಬಿದ್ದೆ ಹೋಗಿದ್ರೆ, ಲಾಸ್ಟ್ ಭಾಗದಲ್ಲಿ, ಸ್ವಲ್ಪ ದೂರ ಭಾಗದಲ್ಲಿ ಬಿರುಕುಗಳು ಅಷ್ಟೇ ಕಂಡು ಬರ್ಬೋದು. ಇದನ್ನು ನಾವು ಭೂಕಂಪದ ಎಪಿಸೆಂಟರ್ ಅಂತ ಕರಿತೀವಿ. ಅಂದರೆ ಕವಚದಲ್ಲಿ ಹೊರಮೈಯಲ್ಲಿ ಇರುವಂಥ ಪಾಯಿಂಟ್. ಅದೇ ಸ್ಟ್ರೈಟಲ್ಲಿ ಒಳಗಿರೋ ಪಾಯಿಂಟ್ಗೆ ಫೋಕಸ್ ಅಂತ ಕರಿತೀವಿ. ಸೆಸ್ಮಿಕ್ ಫೋಕಸ್ ಅಂತ ಕೊಡ್ಬೋದು, ಅಥವಾ ಹೈಪೋಸೆಂಟರ್ ಅಂತ ಕೇಳ್ಬೋದು. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಹೈಪೋಸೆಂಟರ್, ಎಪಿಸೆಂಟರ್? ಎಪಿಸೆಂಟರ್ ಅಂದರೆ ಹೊರಭಾಗದಲ್ಲಿರುವಂಥ ಭೂಕಂಪನ ಕೇಂದ್ರ. ಹೈಪೋಸೆಂಟರ್ ಒಳಭಾಗದಲ್ಲಿರುವಂಥ ಭೂಕಂಪ ಕೇಂದ್ರ ಅಂತ ಅರ್ಥ ಆಯಿತು. ಈ ಭೂಕಂಪ ನಾಭಿ ಇದೆಯಲ್ಲ, ಇದರ ಆಳ ಎಷ್ಟು ದೂರದಲ್ಲಿರ್ಬೋದು? ಭೂಕಂಪ
ಒಂದು 10 ಕಿಲೋಮೀಟ್ರ್ ಕೆಳಗಡೆನೂ ಸಂಭವಿಸ್ಬೋದು. ನಾವೇನು ಮೇಲ್ಭಾಗ ಇದ್ದೀವಿ ಇದರಿಂದ 10 ಕಿಲೋಮೀಟ್ರ್ ಕೆಳಗೆ, ಅಥವಾ 700 ಕಿಲೋಮೀಟ್ರಷ್ಟು ಆಳದವರೆಗೂ ಆಗ್ಬೋದು. ಅಂದರೆ ದಟ್ ವೈಬ್ರೇಷನ್ ಈ ನಾವು ನಿಂತಿರೋ ಜಾಗದಿಂದ 10 ಕಿಲೋಮೀಟ್ರ್ ಕೆಳಗೂ ಆಗ್ಬೋದು. ಅಂದರೆ 10 ಕಿಲೋಮೀಟರ್ವರೆಗೂ ನಮ್ದು ಕವಚ ಇದ್ದೇ ಇರುತ್ತೆ, ಕವಚದಲ್ಲಿ ಅಷ್ಟೇನು ವೈಬ್ರೇಷನ್ಸ್ ಬರಲ್ಲ, ಅದ್ರ ಕೆಳಗೆ ಪಾಯಿಂಟ್ ಇರ್ಬೋದು. ಅಥವಾ 700 ಕಿಲೋಮೀಟರ್ವರೆಗೂ ಆಳದಲ್ಲೂ ಮ್ಯಾಂಟಲ್ನಲ್ಲಿ ಶಿಲಾಪಾಕದ ವೈಬ್ರೇಷನ್ ಸ್ಫೋಟಿಸುವಿಕೆ ಇದ್ರ ಕಾರಣಕ್ಕೂ ಆಗ್ಬೋದು. 10 to 700 ಕಿಲೋಮೀಟರ್ವರೆಗೂ ಈ ಹೈಪೋಸೆಂಟರ್ ಭೂಕಂಪನಾಭಿ ಒಳಕೇಂದ್ರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಯಿತು. ಇಲ್ಲಿ ಮೇಲೇನು ಗ್ರೀನ್ ಭಾಗ ಇದೆ ಇದು ಭೂ ಹೊರಭಾಗ, ಇದು ಕೆಳಗಡೆದು ಈ ಥರದಲ್ಲಿ ಇರುತ್ತೆ ಅಂತ ಅರ್ಥ ಆಯಿತು. ಫಾಲ್ಟ್ ಅಂತ ಅಂದರೆ ಭೂ ಕುಸಿತಗಳಾಗೋದು, ಕುಸಿತ, ಸ್ತರಭಂಗ ಅಂತೆಲ್ಲ ಕರಿತೀವಿ. ಈ ಸ್ತರಭಂಗಗಳು ಈ ಭಾಗದಲ್ಲಾದರೂ ಅದರ ಪಾಯಿಂಟ್ ಇಲ್ಲಿದ್ದರೂ ಆ ಪಾಯಿಂಟನ್ನು ಸ್ಟ್ರೈಟ್ ವರ್ಟಿಕಲ್ 90 ಡಿಗ್ರಿ ಎಕ್ಸಾಕ್ಟಲ್ಲಿ ಎಪಿಸೆಂಟರ್ ಇರುತ್ತೆ. ಸ್ತರಭಂಗದ ಭಾಗ ಬೇರೆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಆದರೆ ಆ ಭಾಗದ ಪಾಯಿಂಟ್ ಎಲ್ಲಿದೆ ಆ ಪಾಯಿಂಟಿಂದ ಎಕ್ಸಾಕ್ಟ್ ಸ್ಟ್ರೈಟ್ ಲೈನಲ್ಲಿ, ಮತ್ತು ಹಿಂಗೆ ಬರಲ್ಲ, 60 ಡಿಗ್ರಿ 40 ಡಿಗ್ರಿ ಹಿಂಗೆಲ್ಲ ಬರಲ್ಲ, ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಮೇಲ್ಭಾಗದಲ್ಲಿ ಎಪಿಸೆಂಟರ್ ಇರುತ್ತೆ. ಅದೇ ಭಾಗದ ಕೆಳಗಡೆ ಉಂಟಾದ ಎಕ್ಸಾಕ್ಟ್ ಪಾಯಿಂಟನ್ನು ಹೈಪೋಸೆಂಟರ್ ಸೆಸ್ಮಿಕ್ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಭೂಕಂಪಗಳ ಅರ್ಥ ಅಂದರೆ ಮೀನಿಂಗ್ ಏನಿದು. ಭೂಕಂಪ ಅಂದರೆ ಅರ್ಥಕ್ವೇಕು, ಇದನ್ನು ಒಂದು ಶಾಸ್ತ್ರ ಸ್ಟಡಿ ಮಾಡತ್ತೆ. ದಟ್ ಶಾಸ್ತ್ರವನ್ನು ನಾವು ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮಿಯಾಲಜಿ ಅಂತ ಕರಿತೀವಿ. ಸಿಸ್ಮಾಲಜಿ, ಸೆಸ್ಮಿಯೋಲ, ಸಿಸ್ಮಾಲಜಿ. ಸಿಸ್ಮೋಗ್ರಾಫು, ಸಿಸ್ಮೋಗ್ರಾಮು, ಸಿಸ್ಮೋಲಾಜಿಸ್ಟ್ ಎಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಸಿಸ್ಮೋಲಜಿ ಅಂದರೆ ಭೂಕಂಪಗಳ ಅಧ್ಯಯನ, ದಿಟ್ ಇಸ್ ಸಿಸ್ಮೋಲಜಿ. ಭೂಕಂಪ ಮಾಪಕವನ್ನು ಸಿಸ್ಮೋಗ್ರಾಫ್ ಅಂದರೆ ಭೂಕಂಪ ಮಾಪಕ, ಸ್ಥಳ, ವೇಳೆ, ವೇಗ ಮತ್ತು ಅಲೆಗಳ ದಿಕ್ಕನ್ನು ದಾಖಲು ಮಾಡೋಕ್ಕೆ ಸಿಸ್ಮೋಗ್ರಾಫನ್ನು ಬಳಸ್ತೀವಿ. ಆ ಸಿಸ್ಮೋಗ್ರಾಫಲ್ಲಿ ಏನು ಒಂದು ರಿಸಲ್ಟ್ ಬರುತ್ತಲ್ಲ, ಒಂದು ಗೆರೆಗಳು ಹಿಂಗೆ ಬಂದಿರುತ್ತೆ, ಹಿಂಗೆ ಗೆರೆಗಳು, ದಟ್ ಗೆರೆಗಳು ಬಂದಿದ್ದನ್ನು ನಾವು ಸಿಸ್ಮೋಗ್ರಾಮ್ ಅಂತ ಕರಿತೀವಿ, ಅಥವಾ ಗ್ರಾಫ್ ಔಟ್ಪುಟ್, ಅದನ್ನು ಸಿಸ್ಮೋಗ್ರಾಮ್ ಅಂತ ಕರಿತೀವಿ. ಇದನ್ನು ಅಧ್ಯಯನ ಮಾಡುವ ಶಾಸ್ತ್ರಜ್ಞರಿಗೆ ಸಿಸ್ಮೋಲಾಜಿಸ್ಟ್, ಭೂಕಂಪನ ಶಾಸ್ತ್ರಜ್ಞರು ಅಂತ ಕರಿತೀವಿ. ಇದಿಷ್ಟು ಎಲ್ಲ ಸಿಸ್ಮೋದಲ್ಲೇ ಇದೆ, ನೆನ್ಪಿಟ್ಕೊಳ್ಳೋಕ್ಕೇನು ಕಷ್ಟ ಇಲ್ಲ. ದೆನ್ ಸಿಸ್ಮೋಗ್ರಾಫ್ ಹೇಗಿರುತ್ತೆ ನೋಡ್ರಿ. ಒಂದು ಮ್ಯಾಗ್ನೆಟ್ ಮಧ್ಯದಲ್ಲಿ ಒಂದು ದಾರಕ್ಕೆ ಒಂದು ಗುಂಡು ಕಟ್ಟಲಾಗಿದೆ. ಆ ಗುಂಡಿಗೆ ಕೆಳಗಡೆ ಪೆನ್ಸಿಲ್ ಅಥವಾ ಪೆನ್ ಪಾಯಿಂಟ್ ಕೊಟ್ಟಿದ್ದೀವಿ. ಕೆಳಗಡೆ ಒಂದು ರೋಲರ್ ಇದೆ. ಆ ರೋಲರ್ ಹಿಂಗೆ ಸುತ್ತೋಕೆ ಸ್ಟಾರ್ಟ್ ಮಾಡುತ್ತೆ, ಸುತ್ತಾ ಇರುತ್ತೆ ಲೈಟಾಗಿ. ಮೇಲ್ಗಡೆದು ಹಿಂಗೆ ಸ್ಟ್ರೈಟ್ ಲೈನ್, ಅದೇನು ಆ ವೈಬ್ರೇಷನ್ ಇಲ್ಲ ಅಂದರೆ ಒಂದೇ ಸಿಂಗಲ್ ಲೈನ್ ಬರ್ತಾ ಇರುತ್ತೆ. ಸಿಂಗಲ್ ಲೈನ್ ಹಿಂಗೆ ಸಿಂಗಲ್ ಲೈನ್ ಬಂದರೆ ಏನು ವೈಬ್ರೇಷನ್ ಇಲ್ಲ ಅಂತ ಅರ್ಥ. ಸ್ವಲ್ಪ ಹಿಂಗೆ ವೈಬ್ರೇಟ್ ಆದರೆ ಭೂಮಿ ಲೈಟಾಗಿ ವೈಬ್ರೇಟ್ ಆಗ್ತಾಯಿದೆ ಅಂತ ಅರ್ಥ. ಹಿಂಗೆ ಜಾಸ್ತಿ ಮಾರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ವೈಬ್ರೇಟ್ ಆಗ್ತಾಯಿದೆ, ಇನ್ನೂ ಜಾಸ್ತಿ ಮಾರ್ಕ್ ಮಾಡಿದ್ರೆ ಟೂ ಮಚ್ ವೈಬ್ರೇಷನ್ ಆಗ್ತಾಯಿದೆ. ಇಲ್ಲಿ ಕೆಳಗಡೆ ಇದೆಯಲ್ಲ ಸಿಸ್ಮೋಗ್ರಾಮ್, ಇದು ಈಗ ರಿಸಲ್ಟ್ ಬಂದಿರೋದು. ಮೇಲ್ಗಡೆ ಆ ಡಿವೈಸ್ ಏನು, ಇದನ್ನ ನಾವು ನೀವು ಕೂಡ ಮನಸ್ಸು ಮಾಡಿದರೆ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ದಿಸ್ ಮೆಜರ್ಮೆಂಟ್ಸ್ ಸಿಸ್ಮೋಗ್ರಾಫನ್ನು ರೆಡಿ ಮಾಡ್ಬೋದು. ಈ ಸಿಸ್ಮೋಗ್ರಾಫಲ್ಲಿ ಬಂದ ಕೆಳಗಡೆಯ ಈ ರಿಸಲ್ಟ್ ಇದೆಯಲ್ಲ, ದಿಸ್ ರಿಸಲ್ಟನ್ನು ರಿಕ್ಟರ್ ಸ್ಕೇಲಲ್ಲಿ ಅಳತೆ ಮಾಡ್ತಾರೆ. ರಿಕ್ಟರ್ ಸ್ಕೇಲ್ ಅಥವಾ ಮರ್ಸೆಲ್ಲಿ ಅಂತ ಒಂದು ಮಾಪಕ ಬರುತ್ತೆ. ಮರ್ಸೆಲ್ಲಿ ಇವೆರಡರಲ್ಲಿ ಯಾವುದೋ ಒಂದು, ಮರ್ಸೆಲ್ಲಿ, ರಿಕ್ಟರ್ ಸ್ಕೇಲ್. ರಿಸಲ್ಟ್ ತಗೊಳ್ಳೋದು ಇದರಿಂದನೇ, ಸಿಸ್ಮೋಗ್ರಾಫಿಂದನೇ ಹಿಂಗೆ ಎಳೆಯೋದು. ಇದರಲ್ಲಿ 2 ಟೈಪ್ಸ್ ಇರುತ್ತೆ ಯಾವುದರಲ್ಲಿ, ಸಿಸ್ಮೋಗ್ರಾಫಲ್ಲಿ. ಏನು 2 ಟೈಪ್ಸ್? ಒಂದು ಸಿಸ್ಮೋಗ್ರಾಫು ಮೇಲ್ಗಡೆಯಿಂದ ದಾರ ತೂಗಾಕಿ ಹಿಂಗೆ ಮಾರ್ಕ್ ಮಾಡುತ್ತೆ, ಅದು ಹಾರಿಜಾಂಟಲ್ ಮೋಷನ್. ಅಂದರೆ ಅಲೆಗಳು ಹಾರಿಜಾಂಟಲ್ ಆಗಿ ಬಂದರೆ ಇದನ್ನ ಹೀಗೆ ಈ ಲೈನನ್ನು ಹಾರಿಜಾಂಟಲ್, ಆ ಲೈನನ್ನು ಹಿಂಗೆ ಎಳೆದು ತೋರಿಸುತ್ತೆ. ದಟ್ ಈಸ್ ಫಸ್ಟ್. ಇದು ಒಂದನೇದು, ನಾನು ಬೇಕಿದ್ರೆ ಚಿತ್ರದಲ್ಲಿ ಹಿಂದೆ ಮುಂದೆ ಆಗಿದೆ. ಅದು ಹಾರಿಜಾಂಟಲ್ ಅಂದರೆ ಇದು ಮೇಲ್ಗಡೆ ತೂಗಾಕಿದ್ರೆ ಇದು ಸಿಸ್ಮೋಗ್ರಾಫ್. ಇನ್ನೊಂದು ತುಂಬ ಟೆಕ್ನಾಲಜಿಕಲಿ ಒಂದು ಹಿಂಗೆ ಕೂರಿಸಿರ್ತಾರೆ, ಅದಕ್ಕೆ ಬಾಲ್ ಇರುತ್ತೆ. ಆ ಬಾಲ್ ಹಿಂಗೆ ಮಾರ್ಕ್ ಮಾಡತ್ತೆ. ಇದು ಮಾರ್ಕ್ ಮಾಡಿದ್ದು ಹೀಗೆ ಮಾರ್ಕ್ ಮಾಡೋದು ಅಂದರೆ ವರ್ಟಿಕಲ್ ಲೈನ್ಸ್ಗಳನ್ನು ಮಾರ್ಕ್ ಮಾಡೋದು ಈ ಥರ ಬರುತ್ತೆ. ಅದನ್ನು ವರ್ಟಿಕಲ್ ಮೋಷನ್, ಲಂಬ ರೂಪದಲ್ಲಿ ನಿಲ್ಲಿಸಲಾಗತ್ತೆ. ಇದನ್ನು ಸಮಾಂತರ ರೂಪದಲ್ಲಿ ನಿಲ್ಲಿಸಲಾಗತ್ತೆ. ಸಮಾಂತರ, ಲಂಬ ಅಷ್ಟೇ ಡಿಫ್ರೆನ್ಸು. ಸ್ವಲ್ಪ ಅದೇ ಡಿವೈಸ್, ಅದು ಎರಡೂ ಸಿಸ್ಮೋಗ್ರಾಫೇ.
ನಿಮಗೆ ಈ ಥರ ವರ್ಟಿಕಲ್ ಲೈನ್ಸ್ ಬೇಕು ಅಂದರೆ ಈ ಗ್ರಾಫ್ ಮಾಡ್ತೀವಿ, ಹಾರಿಜಾಂಟಲ್ ಲೈನ್ಸ್ ಬೇಕಂದ್ರೆ ಈ ಥರ ಮಾಡ್ತೀವಿ. ಈ ಥರ ಎಷ್ಟು ವೈಬ್ರೇಷನ್ಸ್ ಇದೆ ಕಂಡುಹಿಡಿತೀವಿ. ವೈಬ್ರೇಷನ್ ಸ್ಕೇಲ್ ತೋರಿಸಿದ್ನಲ್ಲ, ಇನ್ನೊಮ್ಮೆ ತೋರಿಸ್ತೀನಿ. ದಿಸ್ ವೈಬ್ರೇಷನ್ ಸ್ಕೇಲ್ ವೆರಿ ಸ್ಮಾಲ್ ಇಂದ ಹಿಡಿದು ಲಾರ್ಜ್ವರೆಗೂ ಹೋಗ್ಬೋದು. ಅಂದರೆ ಇಷ್ಟು ಬರ್ತಾ ಇದ್ರೆ ಇದು ನಾರ್ಮಲ್, ಏನು ತುಂಬ ವೈಬ್ರೇಷನ್ ಇಲ್ಲ ಅಂತ ಅರ್ಥ. ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇದು ಲೈಟ್ 3-4 ಅರ್ಥಬೇಕು. ಇನ್ನೂ ಜಾಸ್ತಿ ಹೀಗೆ ಮಾರ್ಕ್ ಮಾಡ್ತು ಅಂದರೆ ಅದು ಅತಿಯಾದ ವೈಬ್ರೇಷನ್ ಇದೆ, ಭೂಮಿ ಕಂಪನ ಜಾಸ್ತಿ ಆಗಿದೆ ಅಂತ ಅರ್ಥ. ಇದು 1, 2, 3, 4 ಹೀಗೆ ಮೆಜರ್ಮೆಂಟ್ ಮಾಡ್ಕೊತ ಹೋಗ್ತಾರೆ. 5, 6, 7 ಎಲ್ಲ. 6ರ ನಂತರದ್ದು ತೀವ್ರಗತಿಯ ಭೂಕಂಪನಗಳು ಹೆಚ್ಚು ಡಿಸಾಸ್ಟರ್ ಮಾಡೋವು. ಈ 1, 2 ಎಲ್ಲ ನಮ್ಮ ಮನೆ ಸುತ್ತಮುತ್ತ ದೊಡ್ಡ ಲಾರಿ ಹೋದ್ರೆ ಸಾಕು, ನಮಗೊಂದು ವೈಬ್ರೇಷನ್ ಮನೆಯಲ್ಲಿದ್ದರೆ ಹಿಂಗಾಗತ್ತೆ. ದಟ್ಸ್ 1, 2 ನಾರ್ಮಲ್, ಭೂಮಿ ಮೇಲೆ ಮಾರ್ಕ್ ಆಗ್ತಾನೆ ಇರುತ್ತದು. ಬಟ್ 3 ಆ್ಯಂಡ್ 4ವರೆಗೂ ಸ್ವಲ್ಪ ಅವಾಗವಾಗ ರೇರ್ ಆಗುತ್ತೆ. 5 ಎಬೋ ಇದೆಯಲ್ಲ, ಅದಾಯಿತು ಅಂದರೆ ವಿನಾಶ ಆಗುತ್ತೆ ಅನ್ನೋದು ಇದು ಸಿಸ್ಮೋಗ್ರಾಫ್ನ ಚಿತ್ರ. ಡೋಂಟ್ ಕನ್ಫ್ಯೂಸ್ ವಿತ್ ರಿಕ್ಟರ್ ಸ್ಕೇಲ್. ರಿಕ್ಟರ್ ಸ್ಕೇಲ್ ಅಂದರೆ ಇದರ ಬಂದ ರಿಸಲ್ಟ್ ಏನಿಲ್ಲಿ ಬಂತು, ಇದನ್ನು ಆ ರಿಕ್ಟರ್ ಸ್ಕೇಲ್ಗೆ ಹಾಕಿ ಇದು ಎಷ್ಟು ಪ್ರಮಾಣದಲ್ಲಾಗಿದೆ ಅಂತ ಕಂಡುಹಿಡ್ತೀವಿ. ಸಿಸ್ಮೋಗ್ರಾಫಿನ ಔಟ್ಪುಟ್ ಬಳಸಿ ಎಷ್ಟು ಆಗಿದೆ ಅಂತ ಹೇಳೋದಕ್ಕೆ ರಿಕ್ಟರ್ ಸ್ಕೇಲ್. ಅಲ್ಲಿಗೆ ಭೂಕಂಪವನ್ನು ಅಳತೆ ಮಾಡಲು ಬಳಸುವ ಸಾಧನ ದಿಸ್ ಒನ್, ಅಳತೆ ಮಾಡುವ ಮಾಪನ ಮೆಜರ್ಮೆಂಟ್ ಈಸ್ ಅ ರಿಕ್ಟರ್ ಸ್ಕೇಲ್ ಆಗಿರುತ್ತೆ. ಓಕೆ, ದೆನ್ ಗೋ ಟು ಭೂಕಂಪನಗಳಿಗೆ ಕಾರಣಗಳೇನು. ಕಾರಣಗಳು ಟೆಕ್ಟಾನಿಕ್ ಅಥವಾ ಟೆಕ್ಟಾನಿಕ್ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ. ಪ್ಲೇಟ್ ಟೆಕ್ಟಾನಿಕ್ ಏನು? ಪ್ಲೇಟ್ ಟೆಕ್ಟಾನಿಕ್ ಹಿಂದೆ ನಿಮಗೊಂದು ಸೆಷನಲ್ಲಿ ಹೇಳಿದ್ವಿ. ಭೂಮಿ ಮೇಲ್ಗಡೆ ಒಂದು ಲ್ಯಾಂಡ್ ಇತ್ತು, ಇನ್ನೊಂದು ಲ್ಯಾಂಡ್ ಇತ್ತು. ಮೇಲಿಂದ ಯುರೇಷಿಯಾ ಲ್ಯಾಂಡು, ಕೆಳಗಡೆ ಗೊಂಡ್ವಾನ ಲ್ಯಾಂಡು, ಆಮೇಲೆ ಬಿರುಕುಗಳಾಗಿ ಖಂಡಗಳಾಯಿತು ಅಂತ. ಈಗ ಭೂಮಿ ಮೇಲೆ ಹಲವಾರು ಪ್ಲೇಟ್ಸ್ಗಳನ್ನು ನಾವು ನೋಡ್ತೀವಿ. ಇವೆಲ್ಲ ಪ್ಲೇಟ್ಸ್ಗಳು. ಆ ಪ್ಲೇಟ್ಗಳೆಲ್ಲ ಲೈಟಾಗಿ ಹೋಗಿ ಒಂದಕ್ಕೊಂದು ಹಿಂಗೆ ಟಚ್ ಆಗ್ತಾವೆ. ಟಚ್ ಆಯಿತು ಅಂದ್ಕೊಳ್ಳೆ ಆ ಭಾಗದಲ್ಲಿ ಕಂಪನ ಆಗತ್ತೆ. ಆ ಪ್ರೆಷರ್ ಹಿಂಗೆ ಬೆಲ್ಟಾಗಿ ಫೋಲ್ಡಿಂಗ್ ಮಡಿಕೆ ಹಿಂಗೆ ಬಂದಂಥ 2 ಫಲಕಗಳು ಹಿಂಗೆ ಸೃಷ್ಟಿ ಒತ್ತಿದ್ವು ಅಂದರೆ ಮಡಿಕೆ ಆಗತ್ತೆ. ದಿಸ್ ಫೋಲ್ಡಿಂಗ್ ಮೌಂಟೇನ್ಸ್ಗಳು, ಹಿಮಾಲಯ ಫೋಲ್ಡಿಂಗ್ ಮೌಂಟೇನ್ಸ್ ಹಿಂಗೆ ಬಂದು ಹೊಡಿಬೇಕಾದ್ರೆ ಇದೊಂದು ಕೆಳಗೆ ಹೋಗ್ಬಿಡೋದು. ಸ್ತರಭಂಗ ಅಂತೀವಿ ಇದನ್ನ, ಫಾಲ್ಟ್ಸ್ ಆಗೋದು. ಹಿಂಗೆ ಕೆಳಗೆ ಹೋಯ್ತು ಅಂದ್ರೆ ಅವಾಗೂ ಕಂಪನ ಆಗತ್ತೆ. ಅಂದರೆ ಸಿಂಪ್ಲಿ ನಾವು ನದಿಯಲ್ಲಿ 2 ಬೋಟ್ ಹೋಗಿದೆ, 2 ಬೋಟ್ ಒಂದಕ್ಕೊಂದು ಟಚ್ ಆದರೆ ಸಾಕು ಕಂಪನ ಆಗಿ ಬಿದ್ದೋಗ್ಬಿಡ್ತಾರೆ. 2 ಬೋಟ್ಗಳು ಭೂಮಿ ಮೇಲೆ ಒಂದು ನಮಗೆ ಕಾಣೋ ನದಿಯಲ್ಲಿರೋ ಬೋಟೇ ಹಿಂಗಾಗುತ್ತೆ ಅಂದರೆ ಇಡೀ ಖಂಡಗಳನ್ನೇ ಹೊತ್ತಿರುವ ಪ್ಲೇಟ್ಸ್ಗಳು ಹಿಂಗೆ ಹೊಡ್ಕೊಂಡ್ರೆ ಎಷ್ಟು ವೈಬ್ರೇಷನ್ ಆಗ್ಬೋದು. ದಟ್ ಈಸ್ ಭೂಕಂಪನಗಳು ಟೆಕ್ಟಾನಿಕ್ ಕಾರಣಕ್ಕಾಗತ್ತೆ. ಭೂಮಿ ಒಳಗಿಂದ ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗ, ಜ್ವಾಲಾಮುಖಿ ಹಿಂಗೆ ಉಕ್ಕು ಬರಬೇಕಾದ್ರೆ ಆ ಭಾಗದ ಸುತ್ತಮುತ್ತ ವೈಬ್ರೇಷನ್ಸ್ ಬರುತ್ತೆ. ದಟ್ ಈಸ್ ಒನ್. ಇನ್ನು ಮನುಷ್ಯರು ಕೂಡ ಕೆಲವೊಂದು ಡಿಸಾಸ್ಟರ್ಗಳು ಮಾಡ್ತೀವಿ ನಾವು. ಡ್ಯಾಮ್ ಕಟ್ಟೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಬಾಂಬ್ ಟೆಸ್ಟಿಂಗ್ ಮಾಡ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ಗಳು, ಹೈಡ್ರೋಜನ್ ಬಾಂಬ್ ಟೆಸ್ಟ್ಗಳೆಲ್ಲ ಅವುಗಳು ಕಾರಣ ಆಗುತ್ತೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋದಾದರೆ, ಒಂದು ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ ಅಥವಾ ಭೂ ರಚನಾ ಭೂಕಂಪನಗಳು. ಭೂ ರಚನೆಯಲ್ಲೇ ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು 2 ಖಂಡಗಳು ಅಂದರೆ ಫಲಕಗಳು, ಪ್ಲೇಟ್ಸ್ಗಳು ಹಿಂಗೆ ಟಚ್ ಆಯಿತು ಅಂದ್ಕೂಡಲೇ ಅದು ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಹೋಗ್ಬೋದು. ಇಲ್ಲಿ ಮಾರ್ಕ್ಗಳು ತೋರಿಸ್ತಿದ್ವಿ. ಮೇಲಕ್ಕೆ ಬರ್ಬೋದು, ಬೆಟ್ಟ ಕ್ರಿಯೇಟ್ ಆಗೋದು, ಕೆಳಕ್ಕೆ ಹೋಗೋದು, ಫಾಲ್ಟ್ ಕ್ರಿಯೇಟ್ ಆಗೋದು, ಸ್ತರಭಂಗ ಆಗೋದು. ಇಂಥ ಟೈಮಲ್ಲಿ ಭೂಮಿ ಮೇಲಿರೋ ಫಲಕಗಳ ಟಚ್ ಆದಾಗ ಭೂಕಂಪಗಳಾಗ್ತವೆ. ಇಲ್ಲಿ ನೋಡ್ಬೋದು, ಒಂದು ಪ್ಲೇಟ್ ಹಿಂಗಿದೆ, ಇನ್ನೊಂದು ಪ್ಲೇಟ್ ಹಿಂಗಿದೆ, ಹಿಂಗೆ ಮೇಲಕ್ಕೆ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ಪರ್ವತ ಕ್ರಿಯೇಟ್ ಆಗ್ತಾ ಇದೆ. ಹಿಮಾಲಯನ್ ಮೌಂಟೇನ್ಸು, ಆಲ್ಪ್ ಮೌಂಟೇನ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು ಈ ಥರನೇ. ಹೀಗಾಗ್ಬೇಕಾದ್ರೆ ಇಡೀ ಭೂ ಸ್ವರೂಪನೇ ಚೇಂಜ್ ಆಗ್ತಾ ಇದೆ ಅಂದರೆ ಟೆಕ್ಟಾನಿಕ್ಸಿಂದ. ಅಂಥ ಟೈಮಲ್ಲಿ ಎಷ್ಟು ಡೇಂಜರಸ್ ಕಂಪನ ಆಗ್ಬೋದು ಹಿಂಗೆ ಹೊಡಿತು ಅಂದರೆ. ಅದಕ್ಕೆ ಅತ್ಯಂತ ವಿನಾಶಕಾರಿ ಭೂಕಂಪನಗಳಾಗೋದು ಟೆಕ್ಟಾನಿಕ್ ರೀಸನ್ಗೆ. ಜ್ವಾಲಾಮುಖಿದು ಮಾನವ ಕಾರಣಕ್ಕೆ ಅಷ್ಟು ಆಗತ್ತೆ. ಬಟ್ ದಿಸ್ ಈಸ್ ಮೋರ್ ಡೇಂಜರಸ್. ಲಕ್ಷ ಜನನ ಬಲಿ ಪಡಿತಾವೆ ಅಂದರೆ ಈ ಥರ ಭೂಕಂಪಗಳಾದಾಗ. ಇದು ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ ಅಥವಾ ಭೂ ರಚನೆ ಸ್ವರೂಪದಿಂದ ಆಗುವಂಥ ಭೂಕಂಪನಗಳು. ಮಡಿಕೆ ಅಂತಂದರೆ ಸಿಂಪಲ್ ಇಷ್ಟೇ. ಲುಕ್ ಹಿಯರ್, ಈ ಕಡೆಯಿಂದ ಒಂದು ಪರ್ವತ ಇದೆ, ಈ ಕಡೆಯಿಂದ ಒಂದು ಪರ್ವತ ಇದೆ. ಹಿಂಗೆ ಒತ್ತಿದಾಗ ಮಡಿಕೆಗಳಾಗತ್ತೆ. ಮಡಿಕೆ ಅಂದರೆ ನೀವು ಪಾಟ್ ಅಂದ್ಕೊಳಂಗಿಲ್ಲ, ಫೋಲ್ಡಿಂಗ್ಸ್. ಈ ಫೋಲ್ಡಿಂಗ್ ಆಗಿ ಮೌಂಟೇನ್ ಕ್ರಿಯೇಟ್ ಆಗುತ್ತಲ್ಲ, ಇಸ್ ಫೋಲ್ಡಿಂಗ್ ಮೌಂಟೇನ್ ಅಂತೀವಿ. ಸ್ತರಭಂಗಗಳು ಅಂದರೆ ಕುಸಿತ ಆಗೋದು. ಇಲ್ಲಿ ನೋಡ್ರಿ, ಒಂದು ಬಂದು ಹಿಂಗೆ ಕೆಳಗೆ ಕುಸಿತಾ ಇದೆ, ಇಲ್ಲಿ ಕುಸಿತಾ ಇದೆ. ದಿಸ್ ಇಸ್ ಸ್ತರಭಂಗ. ಫಾಲ್ಟಿಂಗ್ ಆಗೋದು. ಸ್ತರಗಳು ಸ್ಥಾನಪಲ್ಲಟಗೊಳ್ಳೋದು ಅಂದರೆ ಕಲ್ಲಿನ ಸ್ತರಗಳು ಈ ಪ್ಲೇಸಿಂದ ಬೇರೆ ಪ್ಲೇಸ್ ಸಿಗುವಂಥದ್ದು. ಇವನ್ನ ನಾವು ಡೇಂಜರಸ್ ಅರ್ಥಕ್ವೇಕ್ಸ್ಗೆ ಕಾರಣಗಳು ಅಂತೀವಿ. ವಿನಾಶಕಾರಿ ಭೂಕಂಪಗಳು ಇದರಿಂದ ಆಗ್ತವೆ. ನಂಬರ್ 2, ಜ್ವಾಲಾಮುಖಿ ಭೂಕಂಪಗಳು.
ಜ್ವಾಲಾಮುಖಿ ಭೂಕಂಪಗಳಲ್ಲಿ ನಾವು ವೆರಿ ಸಿಂಪಲ್ ಅಬ್ಸರ್ವ್ ಮಾಡ್ತೀವಿ ಏನು ಅಂತಂದರೆ, ಕೆಳಗಡೆಯಿಂದ ಮ್ಯಾಗ್ಮಾ ಹೊರಗೆ ಬರಬೇಕಾದ್ರೆ ಆ ಫೋರ್ಸ್ ಇದೆಯಲ್ಲ, ಆ ಫೋರ್ಸಿಗೆ ಅಕ್ಕಪಕ್ಕದ ಭೂಮಿ ಇಲ್ಲೆಲ್ಲ ವೈಬ್ರೇಷನ್ ಕಾಣ್ತಾ ಇದೆಯಲ್ಲ, ದಿಸ್ ವೈಬ್ರೇಷನ್ ಬರುತ್ತೆ. ಈ ವೈಬ್ರೇಷನ್ನಿಂದ ಭೂಕಂಪನಗಳಾಗ್ತವೆ. ಇವು ತೀವ್ರತೆ ಕಡಿಮೆ ಇರುತ್ತೆ, ಕಡಿಮೆ ಪರಿಮಾಣವನ್ನು ಉಂಟು ಮಾಡ್ತವೆ. ಅಂದರೆ ತುಂಬ ಡೇಂಜರಸ್ ಅಲ್ಲ, ಭಾಳ ಅಂದರೆ ಒಂದು 20-30 ಕಿಲೋಮೀಟರ್ವರೆಗೂ ಲೈಟ್ ಕಂಪನ ಆಗುತ್ತೆ. ಬಿಲ್ಡಿಂಗ್ ಬಿದ್ದು ಹೋಗುವ ಲೆವೆಲ್ಗೆ ಟೈಪ್ 4 ಭೂಕಂಪಗಳೆಲ್ಲ ಇದರಲ್ಲಿ ಆಗಲ್ಲ. ಬಟ್ ಭೂಕಂಪಗಳು ಆಗ್ತವೆ ಅನ್ನೋದು ಜ್ವಾಲಾಮುಖಿಯಿಂದ ಅನ್ನೋದು ಗೊತ್ತಿರಬೇಕು. ಅಲ್ಲಿಗೆ ಟೆಕ್ಟಾನಿಕ್ ಅರ್ಥವೇಕ್ಸ್ ಭೂ ಸ್ವರೂಪದಿಂದ ಆಗುವ ಫಾಲ್ಟ್ಗಳು, ಮಡಿಕೆಗಳಿಂದ ಆಗೋದು ಡೇಂಜರಸ್. ಜ್ವಾಲಾಮುಖಿಯಿಂದ ಆಗೋದು ಸೆಕೆಂಡ್, ತೀವ್ರತೆ ಇಲ್ಲ ಅಂದ್ಕೂಡ ಅಲ್ಲಿ ವೈಬ್ರೇಷನ್ ಆಗುತ್ತೆ, ಸಣ್ಣ ಪುಟ್ಟ ಅವಘಡಗಳಾಗ್ತವೆ. ಇದು 2ನೇ ಲೆವೆಲ್. ಇನ್ನು 3ನೇ ಲೆವೆಲ್ಲು ಮನುಷ್ಯರು ಮಾಡೋದು. ನಾವು ಮಾಡೋ ಕಾರಣದಿಂದನೂ ಭೂಕಂಪ ಆಗತ್ತೆ. ಅಂದರೆ ಒಂದು ಭೂಮಿ ತನ್ನದೇ ಆದ ಸ್ವರೂಪವನ್ನು ಮಾಡ್ಕೊಂಡಿರತ್ತೆ. ಎಲ್ಲಿ ತಗ್ಗಿರಬೇಕು, ಎಲ್ಲಿ ಅಪ್ಪಿರಬೇಕು, ಅದೇ ಮಾಡ್ಕೊಂತಿರತ್ತೆ. ಅಂಥ ಟೈಮಲ್ಲಿ ನಾವು ಗಣಿಗಾರಿಕೆ ಅಂತ ಈ ಥರ ಟನ್ಸ್, ಮೆಟ್ರಿಕ್ ಟನ್, ಲಕ್ಷ ಮೆಟ್ರಿಕ್ ಟನ್, ಬಿಲಿಯನ್ ಮೆಟ್ರಿಕ್ ಟನ್ ಮಣ್ಣನ್ನು ಒಂದು ಕಡೆಯಿಂದ ತೆಗೆದ್ವಿ ಅಂದರೆ ಆ ಭಾಗ ತುಂಬ ವೀಕ್ ಆಗತ್ತೆ. ವೆಯ್ಟ್ ಕಡಿಮೆ ಆಯಿತು, ಬೇರೆ ಎಲ್ಲಿಗೋ ಶಿಫ್ಟ್ ಆಯಿತು. ಆ ಭಾಗದಲ್ಲಿ ಸ್ತರಭಂಗಗಳು, ಭೂ ಕುಸಿತಗಳಾಗ್ಬೋದು, ಕೆಳಗಡೆ ಫಾಲ್ಟ್ಸ್ ಇರುತ್ತೆ, ಕುಸಿತ ಆಯಿತು. ಈ ಕಾರಣದಿಂದ ಗಣಿಗಾರಿಕೆ ಮಾಡೋದ್ರಿಂದ ಭೂಕಂಪನಗಳು ಆಗ್ಬೋದು. ಮತ್ತು ಆ ಟೈಮಲ್ಲಿ ಬ್ಲಾಸ್ಟ್ಗಳು ಮಾಡ್ತೀವಿ, ಅದ್ರ ಕಾರಣಕ್ಕೂ ಭೂಕಂಪನಗ ಆಗ್ಬೋದು. ಆಳ ಗಣಿಗಾರಿಕೆ ಒಂದು ರೀಸನ್. ನಂಬರ್ 2, ಅಣುಸ್ಫೋಟ, ನ್ಯೂಕ್ಲಿಯರ್ ಟೆಸ್ಟ್ಗಳು ಅಂತ ಮಾಡ್ತೀವಿ ನಾವು. ನ್ಯೂಕ್ಲಿಯರ್ ಟೆಸ್ಟನ್ನು ಸ್ಪೇಸಲ್ಲಿ ಮಾಡ್ಬೋದು, ಬಾಹ್ಯಾಕಾಶದಲ್ಲಿ. ನಂಬರ್ 2, ಓಪನ್ ಎನ್ವೈರ್ಮೆಂಟಲ್ಲಿ ಮಾಡ್ಬೋದು, ನೀರೊಳಗಡೆ ಮಾಡ್ಬೋದು. ಆ್ಯಂಡ್ ದೆನ್ ಭೂಮಿಯನ್ನು ಕೊರೆದು 1000 ಮೀಟರ್ ಅಡಿಯಲ್ಲಿ ಬಾಂಬಿಟ್ಟು ಡಮ್ಮನತ ಅಂತ ಟೆಸ್ಟ್ ಮಾಡೋದು. ಥೌಸಂಡ್ಸ್ ಆಫ್ ಮೀಟರ್ ಕೆಳಗಡೆ ಬಾಂಬನ್ನು ಇಟ್ಟು ಬ್ಲಾಸ್ಟ್ ಮಾಡಿ ಈ ಥರ ಟೆಸ್ಟ್ ಮಾಡಿದಾಗ ಅಕ್ಕಪಕ್ಕದಲ್ಲಿ ವೈಬ್ರೇಷನ್ ಬರುತ್ತಾ ಅಂದರೆ ಬರಲೇಬೇಕು. ದಟ್ ಈಸ್ ಅರ್ಥಕ್ವೇಕ್. ಇದು ಕಾರಣಕ್ಕೆ ಅರ್ಥಕ್ವೇಕ್ ಆಗುತ್ತೆ, ಇದು ಕಾರಣಕ್ಕೆ ಅರ್ಥಕ್ವೇಕ್ ಆಗುತ್ತೆ. ಅಣೆಕಟ್ಟುಗಳ ನಿರ್ಮಾಣ, ಯಾವುದೋ ಒಂದು ತಗ್ಗು ಪ್ರದೇಶ ಇದೆ, ಅದು ಭೂಮಿ ತಾನು ನಿರ್ಮಿಸಿಕೊಂಡ ತಗ್ಗು ಪ್ರದೇಶ, ಅಲ್ಲಿಂದ ನೀರು ಹರ್ಕೊಂಡು ಹೋಗುತ್ತೆ. ಅಲ್ಲಿ ಮಧ್ಯಕ್ಕೆ ಹಿಂಗೆ ಕಟ್ಟೆ ಕಟ್ಟಿ ಏನು TMC ಆಫ್ TMCಗಳು ನೀರು ನಿಲ್ಲಿಸಿದ್ವಿ ಅಂತ ಅಂದರೆ ಆ ಪ್ರದೇಶಕ್ಕೆ ಲೋಡ್ ಜಾಸ್ತಿ ಆಯಿತು. ಲೋಡ್ ಜಾಸ್ತಿ ಆದಾಗ ಅಂದರೆ ತೂಕ ಜಾಸ್ತಿ ಆಯಿತು. ಈಗ ಒಂದು ಜಾಗ ಸುಮ್ಮನೆ ಹೆವಿ ಲೋಡ್ ಕೊಟ್ವಿ ಅಂದರೆ ಆ ಪ್ರದೇಶ ಕುಸಿತಕ್ಕೊಳಗಾಗ್ಬೋದು. ಕುಸಿತಕ್ಕೆ ಅಂದರೆ ಒಳಗಡೆ ಪ್ರೆಷರ್ ಕ್ರಿಯೇಟ್ ಮಾಡೋದು. ಒಳಗಡೆ ಪ್ರೆಷರ್ ಕ್ರಿಯೇಟ್ ಮಾಡ್ತು ಅಂದರೆ ಒಳಗಡೆ ಫಲಕಗಳು ವೈಬ್ರೇಟ್ ಆಗುತ್ತೆ, ಭೂಕಂಪಗಳಾಗ್ಬೋದು. ಕೊಯ್ನಾ ಅಣೆಕಟ್ಟು ಕಟ್ಟಿದ್ವಿ 67 ಟೈಮಲ್ಲಿ, ಆವಾಗ ಒಂದು ಭೂಕಂಪ ಆಯಿತು. ಅದರ ಎಫೆಕ್ಟಿಂದನೇ ನಾವು ಭುಜ್ ಪ್ರದೇಶದಲ್ಲಿ 2000 ಟೈಮಲ್ಲೂ ಒಂದು ಭೂಕಂಪ ನೋಡ್ತೀವಿ. ಅದಕ್ಕೂ ರೀಸನ್ನು ಕೊಯ್ನಾ ಡ್ಯಾಮೆ ಅಂತ ಹೇಳ್ತಾರೆ. ಹೂವರ್ ಅಣೆಕಟ್ಟು ಕಟ್ಟಿದ್ವಿ US ಅಲ್ಲಿ, ಅದ್ರ ರೀಸನ್ ಮಂಗಳ್ ಅಂತ ಒಂದು ಅಣೆಕಟ್ಟು ಬರುತ್ತೆ ಪಾಕಿಸ್ತಾನದಲ್ಲಿ 1935. ಅದ್ರ ಸುತ್ತಮುತ್ತಲೂ ಅರ್ಥಕ್ವೇಕ್ ಝೋನ್ ಇದೆ. ಕರಿಬಾ ಅಣೆಕಟ್ಟು ಜಾಂಬಿಯಾ, ಇವೆಲ್ಲವು. ಬರೀ ಇವು 4 ಅಂದರೆ ಇವು 4ಕ್ಕೆ ನಾವು ಅನುಭವಿಸಿದ್ದೀವಿ ಇದು ಕಟ್ಟಿದ ಪರಿಣಾಮ ಭೂಕಂಪ ಆಗಿದೆ ಅಂತ. ಇದು ಬಿಟ್ಟು ಬೇಕಾದಷ್ಟು ಕಡೆ ಭೂಕಂಪನಗಳು ಆಗ್ತವೆ. ಆಗೋದಕ್ಕೆ ಕಾರಣ ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗುವ ಬಿಲಿಯನ್ಸ್ ಆಫ್ TMC, ಬಿಲಿಯನ್ಸ್ ಆಫ್ ಲೀಟರ್ಸ್, ದಟ್ ಇಸ್ ಮೆನಿ TMC, 1000 ಮಿಲಿಯನ್ ಕ್ಯೂಬಿಕ್ ಲೀಟರ್ ನೀರು ಸ್ಟಾಕ್ ಮಾಡ್ತೀವಲ್ಲ, ಅದು ಎಷ್ಟು TMC ಸ್ಟಾಕ್ ಮಾಡ್ತೀವೋ ಅಷ್ಟು ಲೋಡ್ ಜಾಸ್ತಿ ಆಗುತ್ತೆ, ಅದರಿಂದ ಭೂಕಂಪ ಆಗತ್ತೆ. ಬಟ್ ಇವು 3rd ಲೆವೆಲ್. ಭೂ ಕಾರಣಕ್ಕೆ ಟೆಕ್ಟಾನಿಕ್ ಅರ್ಥಕ್ವೇಕ್ ಫಸ್ಟ್ ಅದೇ, ಜ್ವಾಲಾಮುಖಿದು ಸೆಕೆಂಡ್, ಜ್ವಾಲಾಮುಖಿ ರೀಸನ್ಗಾಗೋದು 2nd ಲೆವೆಲ್ಲು. ಇದು ಆಗಲ್ಲ ಅಂತಲ್ಲ, ಮಾನವ ಚಟುವಟಿಕೆಗೂ 3rd ಲೆವೆಲ್, ಟರ್ಷಿಯರಿ ಲೆವೆಲಲ್ಲಿ ಅರ್ಥಕ್ವೇಕ್ಗಳು ಆಗುತ್ತೆ. ಓಕೆ ಸ್ನೇಹಿತರೆ, ಭೂಕಂಪದ ಅಲೆಗಳಲ್ಲಿ 3 ವಿಧವನ್ನು ಮಾಡ್ಕೋತೀವಿ. ಇದನ್ನು ಸಾಮಾನ್ಯವಾಗಿ ಭಾಳಷ್ಟು ಎಕ್ಸಾಮಲ್ಲಿ ಇಲ್ಲಿಗೆ ಬರೋದು. ಅರ್ಥಕ್ವೇಕ್ ಅಂದರೆ ಅವ್ರಿಗೆ ಗೊತ್ತಿರೋದೇ ಇಷ್ಟು ಅಂದ್ಕೋತೀವಿ ನಾವು. ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್, ದ್ವಿತೀಯ ಅಲೆಗಳು, ಸೆಕೆಂಡರಿ ವೇವ್ಸ್, ಮೇಲ್ಮೈ ಅಲೆಗಳು, ಸರ್ಫೇಸ್ ಅಥವಾ ಲಾಂಗ್ ವೇವ್ಸ್ ಅಂತ ಕರಿತೀವಿ. ಏನಿದು ಅಂತ ಅಂದರೆ, ಇದು ಭೂಕಂಪ ನಾಭಿ ಅಂದ್ಕೊಡ್ರಿ. ಫಸ್ಟ್ ಪಾಯಿಂಟನ್ನು ಭೂಕಂಪ ಎಪಿಸೆಂಟರ್ನ ಕೆಳಭಾಗ, ಹೈಪೋಸೆಂಟರ್. ಇದು ಹೈಪೋ, ಒಳ ಕೇಂದ್ರ ಭಾಗ. ಈ ಒಳ ಕೇಂದ್ರ ಭಾಗದಲ್ಲಿ ಭೂಕಂಪನ ಆಗ್ತಿದ್ದಂಗೆ ಒಂದು ಅಲೆಗಳು ಹೀಗೆ 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 ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಮೇಲ್ಮೈ ಕಡೆ ಬರ್ತಾವಲ್ಲ, ಭಾಳ ಫಾಸ್ಟಾಗೂ ಬರ್ತವೆ. ದಿಸ್ ಈಸ್ ಅ ಫಸ್ಟ್ ಅಲೆಗಳು. ಅದಕ್ಕೆ ಅದು ಪ್ರೈಮರಿ, ಫಸ್ಟ್ ಅಲೆ, ಪ್ರಾಥಮಿಕ ಅಲೆ ಅಂತ ಕರಿತೀವಿ. ಅದಾದ ನಂತರ ಸೆಕೆಂಡರಿ ವೇವ್ಸ್ಗಳು ಸೃಷ್ಟಿ ಆಗ್ತವೆ. ಒಂದು ಸ್ವಲ್ಪ ಅಡ್ಡ ಅಲೆಗಳು ಹಿಂಗೆ 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 ವೈಬ್ರೇಟ್ ಮಾಡ್ಕೊಂಡು ಬರ್ತವೆ, ದ್ವಿತೀಯ ಅಲೆಗಳು.
ಅದಾದ್ಮೇಲೆ ಮೇಲ್ಮೈ ಮೇಲೆ ಬಂದಾಗ ಎಲ್ಲ ಕಡೆಗೂ ಅಲೆಗಳು ಪಸರಿಸ್ತವೆ. ಏನು ಎಪಿಸೆಂಟರ್ ಇಲ್ಲಿದೆಯೋ, ಎಪಿಸೆಂಟರ್ ಸುತ್ತಮುತ್ತಲ ಎಲ್ಲ ಪ್ರದೇಶಕ್ಕೂ ಅದು ಹಿಂಗೆ ಸ್ಪ್ರೆಡ್ ಆಗತ್ತೆ. ಆ ಅಲೆಗಳು ಸ್ಪ್ರೆಡ್ ಆಗೋದನ್ನು ವಿ ಕಾಲ್ಡ್ ಮೇಲ್ಮೈ ಅಲೆಗಳು, ಲಾಂಗ್ ವೇವ್ಸ್ ಅಂತ ಕರಿತೀವಿ. 3 ಥರದ ಅಲೆಗಳು. ಇದು ನೆನ್ಪಿಡೋದಕ್ಕೆ PSL, ಪ್ರೈಮರಿ ಸೆಕೆಂಡರಿ ಲಾಂಗ್ ವೇವ್ಸ್, ಪ್ರೈಮರಿ ಸೆಕೆಂಡರಿ ಲಾಂಗ್ ವೇವ್ಸ್. ಸರ್ಫೇಸ್ ವೇವ್ಸ್ ಲೆಸ್ ಯೂಸ್ ಮಾಡೋದು. PSL ಅನ್ನೋದೇ ಸಾಮಾನ್ಯವಾಗಿ ನೆನ್ಪಿಡೋದಕ್ಕೆ ಬಳಸುವಂಥ ಫಾರ್ಮುಲಾ. ಇದನ್ನೇ ನೆನ್ಪಿಡೋದಕ್ಕೆ ತುಂಬ ಟಫ್ ಕೂಡ ಅಲ್ಲ, ಯಾಕಂದರೆ ವಿ ಕ್ಯಾನ್ ಯುಟಿಲೈಸ್ ದಿಸ್ ನೇಮ್. ಪ್ರೈಮರಿ ಇಸ್ ದ ಫಸ್ಟ್ ಪ್ರೈಮರಿ ಸ್ಕೂಲ್, ಸೆಕೆಂಡರಿ ಇಸ್ ಸೆಕೆಂಡ್, ಸೆಕೆಂಡರಿಯಲ್ಲೇ ಇರುತ್ತದು. ದ್ವಿತೀಯ ಅಂದರೆ ದ್ವಿತೀಯ 2ನೇ ಅಲೆಗಳು, ಮೇಲ್ಮೈ ಅಲೆಗಳು ಸರ್ಫೇಸ್ ವೇವ್ಸ್ಗಳು 3ನೇದು. ಇದು ನೆನ್ಪಿಡೋಕ್ಕೆ ಟಫ್ ಮ್ಯಾಟ್ರಿನಲ್ಲ. ಇದು ಏನು ಇದರ ಬಗ್ಗೆ ಪ್ರಶ್ನೆ ಮುಂದುವರೆದು ಬರ್ತವೆ ಅಂದರೆ, ಭೂಕಂಪ ನಾಭಿಯಿಂದ ಹೊರಟ ವೇಗದ ಅಲೆಗಳು ಏನು, ಭೂಕಂಪ ನಾಭಿ ಕೆಳಭಾಗ ಇದೆಯಲ್ಲ, ಒಳಕೇಂದ್ರ ಭಾಗದಿಂದ ಹೊರಟ ಅಲೆಗಳು ಮೊಟ್ಟ ಮೊದಲಿಗೆ ಹೊರ ಕೇಂದ್ರವನ್ನು ತಲುಪುತ್ತವೆ. ಒಳ ಕೇಂದ್ರದಿಂದ ಅಂತ ಬಂದು ಫಾಸ್ಟಾಗಿ ಇಲ್ಲೇ ಭೂಕಂಪ ಆದರೆ ಹಿಂಗೆ ಮೇಲಕ್ಕೆ ಬಂದು ತಲುಪುತ್ತಲ್ಲ, ಆ ಮೇಲಕ್ಕೆ ಬಂದು ತಲುಪುವ ಮೊದಲ ಅಲೆಗಳನ್ನು ಪ್ರಾಥಮಿಕ ಅಲೆ ಅಂತ ಕರಿತೀವಿ. ಇದು ಭೂಮಿಯಲ್ಲೂ ಬರುತ್ತೆ, ಅಂದರೆ ಲ್ಯಾಂಡ್ ಸರ್ಫೇಸ್ ಇರ್ಬೋದು, ಗಾಳಿ ಇದ್ದರೂ ಪಾಸ್ ಆಗತ್ತೆ ಈ ಅಲೆಗಳು, ನೀರಿದ್ರು ಅಂದರೆ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್ 3ರಲ್ಲೂ ಈ ಅಲೆಗಳು ಪಾಸ್ ಆಗ್ತವೆ. ಹಾಗಾಗಿ ಇವನ್ನ ನಾವು ಪ್ರಾಥಮಿಕ ಅಲೆಗಳು ಭೂಮಿ, ಅನಿಲ, ಜಲಭಾಗದಲ್ಲೂ ಪಾಸ್ ಆಗತ್ತೆ ಅಂತ ಹೇಳ್ತೀವಿ. ಮತ್ತು ಇವನ್ನ ಊರ್ಧ್ವಮುಖ ಅಥವಾ ಲಾಂಜಿಟ್ಯೂಡನಲ್ ವೇವ್ಸ್ ಅಂತ ಕರಿತೀವಿ. ಲಾಂಜಿಟ್ಯೂಡ್ ಅಂದರೆ ರೇಖಾಂಶೀಯ. ರೇಖಾಂಶ ಹೆಂಗೆ ಹೇಳ್ತಿದ್ವಿ ನಾವು, ಹಿಂಗೆ ಹೇಳ್ತಿದ್ವಿ. ಅಂದರೆ ಈ ಅಲೆಗಳು ಈ ಸ್ವರೂಪದಲ್ಲಿ ಇರ್ತವೆ ಹೀಗೆ. ಹಾಗಾಗಿ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ. ಲಾಂಜಿಟ್ಯೂಡ್ನಲ್ ವೇವ್ಸ್ ಅಥವಾ ರೇಖಾಂಶೀಯ ಅಲೆಗಳು ಅಂತ ಯಾವುದನ್ನು ಕರಿತೀವಿ ಅಂದರೆ ಪ್ರಾಥಮಿಕ ಅಲೆಗಳಿಗೆ ಕರಿತೀವಿ. ಇದರ ವೇಗ ಸೆಕೆಂಡಿಗೆ 4ರಿಂದ 13 ಕಿಲೋಮೀಟರ್. ಈಗ ನಾವು ಏನಂದ್ವಿ, ಸುಮಾರು 10 ಕಿಲೋಮೀಟರ್ ಕೆಳಗಿಂದ ಭೂಕಂಪ ಆಗ್ಬೋದು ಅಂತ ಈಗಷ್ಟೇ ಮಾತಾಡಿದ್ವಿ. 10 ಕಿಲೋಮೀಟರ್ ಕೆಳಗೆ ಅದು ಹೈಪೋಸೆಂಟ್ರಲ್ ಹಿಂಗೆ ವೈಬ್ರೇಷನ್ ಆಯಿತು ಅಂದರೆ ವಿತಿನ್ ಸೆಕೆಂಡ್, ಬಿಕಾಸ್ 1 ಸೆಕೆಂಡಿಗೆ 13 ಕಿಲೋಮೀಟರ್ ಇದೆಯಲ್ಲ, ವಿತಿನ್ ಎ ಸೆಕೆಂಡ್ ಮೇಲ್ಗಡೆ ಭಾಗಕ್ಕೆ ಬರುತ್ತೆ. ಮೇಲ್ಗಡೆ ಭಾಗದ ನಂತರ ಇಮಿಡಿಯೇಟ್ ಮೇಲ್ಮೇಲೆಗಳು ಸ್ಪ್ರೆಡ್ ಆಗ್ತವೆ. ಅಂದರೆ ಭೂಕಂಪ ಆಯಿತು ಹೈಪೋಸೆಂಟ್ರಲ್ಲಿ ಅಂತ ಆಗ್ತಿದ್ದಂಗೆ ವಿತಿನ್ 10 to 15 ಸೆಕೆಂಡ್ ಒಳಗಡೆ ಡಿಸಾಸ್ಟರ್ ಆಗೋಗ್ಬಿಟ್ಟಿರುತ್ತೆ. ಮ್ಯಾಕ್ಸಿಮಮ್ 30 ಸೆಕೆಂಡ್ ಒಳಗೆ ಮುಗಿದೋಯ್ತು, ಎಲ್ಲ ಸೀನೇ ಮುಗಿದೋಗಿರುತ್ತೆ. ಸೊ ಅರ್ಲಿ ವಾರ್ನಿಂಗು ಅದು ಇದು ಏನು ಮಾಡೋಕ್ಕೆ ಬರಲ್ಲ, ಬಿಕಾಸ್ ಅಷ್ಟು ಫಾಸ್ಟಾಗಿ ಅಲೆಗಳು ಪ್ರಸಾರ ಆಗ್ತವೆ. ಓಕೆ, ಈ ಅಲೆಗಳಿಂದ ಭೂಕಂಪಗಳು ಸಂಭವಿಸುವುದಿಲ್ಲ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಥರದ ಅಲೆಗಳು ಭೂಕಂಪನಗಳನ್ನು ಉಂಟು ಮಾಡುವುದಿಲ್ಲ, ಅಂದರೆ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಭೂಕಂಪನಗಳಾಗ್ತವೆ, ಭೂಕಂಪನಗಳ ಹಾನಿ ಸಂಭವಿಸುವುದಿಲ್ಲ ಅಂದರೆ ಇದು ಯಾಕೆ ಅಂತ ಅಂದರೆ, ಈ ಅಲೆಗಳು ಜಸ್ಟ್ ಮೇಲ್ಗಡೆ ಎಪಿಸೆಂಟರ್ಗೆ ಬಂದು ತಲುಪ್ತಾವಷ್ಟೇ, ಹಿಂಗೆ ಸುತ್ತಕೊಂಡು. ಆ ತಲುಪೋದ್ರಿಂದ ಇವು ಹಾನಿ ಉಂಟು ಮಾಡುವುದಿಲ್ಲ. ಇವು ಹೊರ ಕೇಂದ್ರವನ್ನು ಮೊದಲಿಗೆ ತಲುಪೋದ್ರಿಂದ ಇವಕ್ಕೆ ಆ ಪ್ರದೇಶ ರೆಡಿ ಅಂತ, ಅಂದರೆ ಭೂಕಂಪ ಆಗತ್ತಿನ್ನು ಅಂತ ಸಿಗ್ನಲ್ ಬರುತ್ತೆ. ಅಷ್ಟು ಬಿಟ್ಟರೆ ಇದು ಆಲ್ರೆಡಿ ನಮಗೆ ಮಾರ್ಕ್ ಆಗಿಬಿಡುತ್ತೆ. ಯಾವುದರಲ್ಲಿ, ಸಿಸ್ಮೋಗ್ರಾಫಲ್ಲಿ. ಸಿಸ್ಮೋಗ್ರಾಫಲ್ಲಿ ಮಾರ್ಕ್ ಆಗಿ ಇಮಿಡಿಯೇಟ್ ಸೆಕೆಂಡ್ ವೈಸಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಆಯಿತು ಭೂಕಂಪ ಅಂತ. ಬಟ್ ಅಷ್ಟೊತ್ತಿಗೆ ಏನು ವಾರ್ನಿಂಗ್ ಕೊಡ್ತೀರಿ, ವಿತಿನ್ ನೆಕ್ಸ್ಟ್ 5 ಸೆಕೆಂಡ್ಸಲ್ಲಿ ಸೆಕೆಂಡರಿ ವೇವ್ಸ್ ಬರುತ್ತೆ. ನೆಕ್ಸ್ಟ್ 10 to 15 ಸೆಕೆಂಡಲ್ಲಿ ಮೇಲ್ಮೈ ಅಲೆಗಳು ಕಂಪ್ಲೀಟ್ ನಾಶ ಮಾಡಿರುತ್ತೆ. ದಿಸ್ ಈಸ್ ಪ್ರಾಥಮಿಕ ಅಲೆಗಳ ಕತೆ. ದ್ವಿತೀಯ ಅಲೆಗಳು, ಇದನ್ನು ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀವಿ, ಅಥವಾ ಅಡ್ಡ ಅಲೆಗಳು. ಅವನ್ನ ನಾವು ಲಾಂಜಿಟ್ಯೂಡ್ನಲ್ ನೀಳ ಅಲೆಗಳು ಅಂತ ಕರೆದ್ರೆ, ನೀಳ, ಇವು ಅಡ್ಡ ಅಲೆಗಳು. ಇವು ಹಿಂಗೆ ಫ್ಲೋ ಆಗತ್ತೆ, ಅಡ್ಡ ಅಲೆಗಳು ಅಂತ ಕರಿತೀವಿ. ಡಿಸ್ಟೋರ್ಷನಲ್ ವೇವ್ಸ್ ಅಂದರೂ ಇವೆ. ಡಿಸ್ಟೋರ್ಷನಲ್ ವೇವ್ಸ್ ಅಥವಾ ಅಡ್ಡ ಅಲೆಗಳು, ಟ್ರಾನ್ಸ್ವರ್ಸ್. ಇದು ಹೆಚ್ಚಾಗಿ ಕನ್ನಡದಲ್ಲಿ ಹಿಂಗೆ ಬರೆದ್ಬಿಟ್ಟಿದೆ, ಟ್ರಾನ್ಸ್ವರ್ಸ್ ವೇವ್ಸ್ ಅಂತ, ಅಲೆಗಳು ಅಂತ ಯಾವುದನ್ನು ಕರಿತೀವಿ. ದ್ವಿತೀಯ ಅಲೆಗಳಿಗೆ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಹೊರ ಕೇಂದ್ರವನ್ನು ಸೆಕೆಂಡ್ ಬಂದು ಮುಟ್ತವೆ, ಹಾಗಾಗಿ ಸೆಕೆಂಡರಿ ವೇವ್ಸ್ ಅಂತ ಕರಿತೀವಿ. ಲಂಬಕೋನದಲ್ಲಿ ಬಂದು ತಲುಪ್ತವೆ, ಅಂದರೆ ಏನು ಲಂಬಕೋನ, ಹಿಂಗೆ ನೈಟ್ ಮೇಲಕ್ಕೆ ಬರಬೇಕಲ್ಲ, ಇವು ಕೂಡ ಅಷ್ಟೇ ಹಿಂಗೆ ಬರ್ತವೆ. ಪ್ರಾಥಮಿಕ ಅಲೆನೂ ಲಂಬಕೋನದಲ್ಲೇ ಬಂತು, ದ್ವಿತೀಯ ಅಲೆನೂ ಲಂಬಕೋನದಲ್ಲೇ ಬಂತು. ಇನ್ನು ಹಿಂಗೆ ಹೋಗಿಲ್ಲ, ಈ ಥರ ಪ್ರದೇಶಕ್ಕೆ ಸ್ಪ್ರೆಡ್ ಆಗಬೇಕಲ್ಲ, ಸ್ಪ್ರೆಡ್ ಆಗೋದೇ ಮೇಲ್ಮೈ ಅಲೆಗಳು. ಓಕೆ, ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ದ್ರವದಲ್ಲಿ ಹೋಗಲ್ಲ ಅಂದರೆ ಅನಿಲದಲ್ಲೂ ಹೋಗಲ್ಲ. ಇವು ಹೋಗೋದು ಓನ್ಲಿ ಘನವಸ್ತುವಿನಲ್ಲಿ ಮಾತ್ರ ಅನ್ನೋದು ಗೊತ್ತಿರಬೇಕು. ಅಂದರೆ ಇಲ್ಲಿ ನೀರು ಸಮುದ್ರ ತಳದಲ್ಲಿ ಆಯಿತು ಅಂದರೆ ಈ ವೇವ್ಗಳು ಬಂದು ಸಮುದ್ರಕ್ಕೆ ಹೊಡಿತವೆ, ಅದರಲ್ಲಿ ಪಾಸ್ ಆಗೋದಿಲ್ಲ. ದ್ವಿತೀಯ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು.
ಇವುಗಳ ವೇಗ ಸೆಕೆಂಡಿಗೆ 4ರಿಂದ 6 ಕಿಲೋಮೀಟರ್. ನೋಡ್ರಿ, ಅವು 13 ಕಿಲೋಮೀಟರ್ವರೆಗೂ ಇತ್ತು, ಪ್ರಾಥಮಿಕ ಅಲೆ 13 ಕಿಲೋಮೀಟರ್ವರೆಗೂ ಇತ್ತು. ಬಟ್ ಇದು 6 ಕಿಲೋಮೀಟರ್, ಇದ್ರ ವೇಗ ಸ್ವಲ್ಪ ಕಡಿಮೆ. ದಟ್ ರೀಸನ್ ಇದು ಸ್ಲೋ, ಸೆಕೆಂಡ್ ಆಗಿ ಬರುತ್ತೆ ಅಂತ ಅರ್ಥ. ಇನ್ನಿರೋದು ಮೂರನೇದು ಮೇಲ್ಮೈ ಅಲೆಗಳು. ಇವನ್ನ ದೀರ್ಘಾವಧಿ ಅಲೆಗಳು ಅಥವಾ ಉದ್ದ ಅಲೆಗಳು ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಿದ್ರಲ್ಲ, ಇದು ಹಿಂಗಿಂಗ್ ಮಾರ್ಕ್ ಮಾಡ್ತವೆ. ಇವು ಶಿಲಾಗೋಳದ ಮೇಲ್ಪದರಕ್ಕೆ ಸೀಮಿತ ಆಗಿದೆ. ಅಂದರೆ ಏನು ಹೈಪೋಸೆಂಟ್ರಿಂದ ಎಪಿಸೆಂಟ್ರಿಗೆ ತರೋದು ಪ್ರಾಥಮಿಕ ದ್ವಿತೀಯ ಅಷ್ಟೇ. ಇಲ್ಲಿ ಬಂದಮೇಲೆ ಇವು ಹಿಂಗೆ ಸ್ಪ್ರೆಡ್ ಆಗ್ತವೆ, ಈ ಕಡೆ ಸ್ಪ್ರೆಡ್ ಮಾಡೋದು ಇವು. ಹಾಗಾಗಿ ಇವು ಮೇಲ್ಪದರಕ್ಕೆ ಸೀಮಿತವಾಗಿದ್ದಾವೆ, ಅಪಾರವಾದ ಹಾನಿ ಉಂಟು ಮಾಡೋದು ಇವೆ. ಎಕ್ಸಾಂಪಲ್ ಪ್ರಶ್ನೆ ಇಷ್ಟೇ, ಯಾವ ಅಲೆಗಳು ಹೆಚ್ಚು ಹಾನಿ ಉಂಟು ಮಾಡುತ್ತವೆ? ನೀವು ಪ್ರೈಮರಿ ಫಸ್ಟ್ ಇರ್ಬೋದು ಅಂದ್ಕೊಳ್ಳೋಂಗಿಲ್ಲ. ಪ್ರೈಮರಿ ಅಲೆಗಳು ಹಾನಿನೇ ಉಂಟು ಮಾಡಲ್ಲ, ಅವು ಜಸ್ಟ್ ಸಿಗ್ನಲ್ಸ್ ತಂದು ಮುಟ್ಸ್ತಾವೆ ಅಷ್ಟೇ. ಎರಡನೇದು ಸ್ವಲ್ಪ ವೈಬ್ರೇಷನ್ ಉಂಟು ಮಾಡ್ತವೆ, ಅವು ಹಾನಿ ಮಾಡಲ್ಲ. ಮೇಲ್ಮೈಯಲ್ಲಿ ಹಿಂಗೆ ಹರಡಿಕೊಂಡು, ಇದೊಂದು ಎಪಿಸೆಂಟರ್ ಅಂದರೆ ಎಪಿಸೆಂಟರ್ ಸುತ್ತ ಹಿಂಗೆ ಅಲೆಗಳನ್ನು ಉಂಟು ಮಾಡುವಂಥದ್ದೇ ಮೇಲ್ಮೈ ಅಲೆಗಳು, ದೀರ್ಘಾವಧಿ ಅಲೆಗಳು. ಇವು ಕಂಪ್ಲೀಟ್ ಡಿಸಾಸ್ಟರ್ಗೆ ಕಾರಣ ಆಗ್ತವೆ. ಹಾಗಾಗಿ ಮೇಲ್ಮೈ ಅಲೆಗಳೇ ಯಾವಾಗಲೂ ಒಂದು ವಿನಾಶಕ್ಕೆ ಕಾರಣ ಆಗುತ್ತೆ. ಯಾವ ಅಲೆಗಳು ಅತ್ಯಂತ ಮಾರಕ ಅಂದರೆ ಮೇಲ್ಮೈ ಅಲೆಗಳು, ಸರ್ಫೇಸ್ ಅಲೆಗಳು ಅಥವಾ ಲಾಂಗ್ ವೇವ್ಸ್ಗಳು ಮಾರಕ ಆಗಿರ್ತವೆ. ಓಕೆ ಸ್ನೇಹಿತರೆ, ಇದನ್ನು ಹೇಳಿದಾಗ ಏನಿದು ಟ್ರಾನ್ಸ್ವರ್ಸು, ಏನಿದು ಲಾಂಜಿಟ್ಯೂಡ್ನಲ್ಲು ಅಂತ ಅಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಏನಿದು ಲಾಂಜಿಟ್ಯೂಡ್ನಲ್ ಅಂತ? ಇಲ್ಲೊಂದು ಚಿತ್ರ ಇದೆ, ಭಾಳ ನೀಟಾಗೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಜಸ್ಟ್ ನಿಮಗೆ ಮ್ಯಾಟ್ರ್ ಕೊಟ್ವಿ, ಈಗ ಅರ್ಥ ಮಾಡ್ಕೊಳ್ರಿ. ರೇಖಾಂಶ ಚಿತ್ರ ಬರ್ಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಹಿಂಗಿರುತ್ತೆ ಅಂತ. ಇಲ್ಲಿ ನೋಡ್ರಿ, ರೇಖಾಂಶ ಥರನೇ ಹೀಗೆ ಸುತ್ತಕೊಂಡಿದೆ. ದಿಸ್ ಒನ್ ಈ ಟೈಪಲ್ಲಿ ಬರುತ್ತೆ ಪ್ರಾಥಮಿಕ ಅಲೆಗಳು. ಹಿಂಗೆ ಮೇಲಕ್ಕೆ ಬರುತ್ತೆ. ಹಂಗೆ ಮೇಲಕ್ಕೆ ಬರೋದ್ರಿಂದ ಹಿಂಗೆ ಮೇಲಕ್ಕೆ ಬರುತ್ತಲ್ಲ, ರೇಖಾಂಶೀಯ ಮಾದರಿ ಇಮೇಜ್ ಟೈಪಲ್ಲಿ ಬರ್ತಾ ಇದೆ ಇದು. ಅಂದರೆ ಈ ಥರದಲ್ಲಿ. ದಟ್ ರೀಸನ್ನ ಲಾಂಜಿಟ್ಯೂಡ್ನಲ್ ವೇವ್ ಊರ್ಧ್ವಮುಖ ಅಲೆ ಅಂತ ಕರಿತೀವಿ. ಅದು ಬರೆದು ಸ್ಪೈರಲ್ ಟೈಪಲ್ಲಿ ಬರುತ್ತೆ ಅಂತ. ದ್ವಿತೀಯ ಅಲೆಗಳು ಅಂದರೆ ಟ್ರಾನ್ಸ್ವರ್ಸ್ ವೇವ್ಗಳು, ಅಡ್ಡ ಅಲೆಗಳು. ಇವು ಹೀಗೆ ಇವು ವೈಬ್ರೇಷನ್ ಇರುತ್ತೆ, ಬಟ್ ಅಡ್ಡ ಹಾರಿಜಾಂಟಲ್ ಆಗಿ ಬರ್ತವೆ. ಅವು ಹೀಗೆ ಸುತ್ಕೊಂತ ಮೇಲಕ್ಕೆ ಬರ್ತವೆ. ಇವು ಹೀಗೆ ವೈಬ್ರೇಷನ್ ಹೀಗಿರುತ್ತೆ. ಅಂದರೆ ದಿಸ್ ಟೈಪಲ್ಲಿ ವೈಬ್ರೇಷನ್ ಇರುತ್ತೆ, ಈ ಥರದಲ್ಲಿ ಮೇಲಕ್ಕೆ ಬರ್ತವೆ. ಅಲ್ಲಿಗೆ ಎಕ್ಸಾಂಪಲ್ ಸ್ಪಿನ್ ಆಗಿರೋದಕ್ಕೆ ಇದು ರಿಪೀಟ್ ಮಾಡಿ ಪೇಜ್ ತೋರಿಸ್ತಾ ಇದ್ದೀನಿ. ಲಾಂಜಿಟ್ಯೂಡಿನಲ್ ಊರ್ಧ್ವಮುಖ ಅಲೆಗಳು ಯಾವ ಥರದ ಅಲೆಗಳು? ಪ್ರಾಥಮಿಕ ಅಲೆಗಳು. ಟ್ರಾನ್ಸ್ವರ್ಸ್ ಅಲೆಗಳು ಅಥವಾ ಅಡ್ಡ ಅಲೆಗಳು ಯಾವುದು ಅಂದರೆ ದ್ವಿತೀಯ ಅಲೆಗಳು. ಉದ್ದ ಅಲೆಗಳು ಲಾಂಗ್ ವೇವ್ಸ್ ಯಾವುದು? ಹೆಸರಲ್ಲೇ ಇದೆ, ಅದು ಮೇಲ್ಮೈ ಅಲೆಗಳು, ಉದ್ದ ಅಲೆಗಳು ಆಗಿರ್ತವೆ. ಓಕೆ, ಈಗ ನೋಡ್ರಿ, ಇಲ್ಲಿ ಪ್ರೈಮರಿ ವೇವ್ಗಳು ಒಂಥರ ಅವು ಹೆಚ್ಚು ವೈಬ್ರೇಷನ್ಸ್ ಇರಲ್ಲ, ನೇರವಾಗಿ ನೀಳವಾಗಿ ಬರ್ತವೆ. ಈ ಟೈಪ್ ಬಂದಿದ್ದಾವೆ. ಅಂದರೆ ಅವು ಈ ಥರ ಗ್ರಾಫ್ ಕ್ರಿಯೇಟ್ ಮಾಡಿದ್ರು, ಅವು ತುಂಬ ಹಾನಿಕಾರಕ ಗ್ರಾಫ್ ಕ್ರಿಯೇಟ್ ಮಾಡಲಿಲ್ಲ. ಹಾಗಾಗಿ ಮೇಲ್ಗಡೆ ಇದ್ದಂಥ ಈ ಕಂಬಗಳೆಲ್ಲ ನೋಡ್ರಿ ಏನು ಚೇಂಜಸ್ ಆಗ್ತಾ ಇಲ್ಲ. ಇಲ್ಲಿರೋ ಫ್ಲ್ಯಾಟ್ ಭೂಮಿ ಹಾಗೆ ಇದೆ. ಎರಡನೇ ಅಲೆಗಳು ನೋಡ್ರಿ, ಸೆಕೆಂಡರಿ ಲೈಟ್ ವೈಬ್ರೇಷನ್ ಇದೆ, ಹಾರಿಜಾಂಟಲ್ ಅಡ್ಡ ಅಲೆ. ಈ ಮೇಲ್ಗಡೆ ಆಗಲೇ ಹಿಂಗೆ ಕಂಪನ ಶುರು ಆಯಿತು, ಬೀಳ್ತಾ ಇಲ್ಲ ಇನ್ನು. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಲೈಟಾಗಿ ಕಂಪನ ಆಗೋಗಿದೆ, ಹೀಗೆ ಆಗಿದೆ. ಬಟ್ ಸರ್ಫೇಸ್ ವೇವ್ ಇದೆಯಲ್ಲ, ಅಲ್ಲಾಡಿಸ್ಬಿಟ್ಬಿಡತ್ತೆ, ಕಂಪ್ಲೀಟ್ ಮೇಲ್ಪದರವನ್ನು ಅಲ್ಲಾಡಿಸೋದೇ ಇದು. ಇಷ್ಟು ತೀವ್ರತೆಯಿಂದ ಕೂಡಿರುತ್ತೆ. ಆವಾಗ ಈ ಕಂಬ ನೋಡ್ರಿ ಬೀಳ್ತಾ ಇದೆ, ಇದು ಈ ಕಡೆಗೆ ಬಿತ್ತು, ಇದು ಈ ಕಡೆ ಬಿಟ್ಟು ಎಲೆಕ್ಟ್ರಿಕ್ ಲೈನ್ಸೇ ಕೊಲ್ಯಾಪ್ಸ್ ಆಗ್ತಾ ಇರ್ತವೆ. ಯಾಕೆ ಕೊಲ್ಯಾಪ್ಸ್ ಆಗ್ತವೆ ಅಂದರೆ ಅಷ್ಟು ಇದು ಹಿಂಗೆ ಮಾಡಿಬಿಡತ್ತೆ. ಹಿಂಗೆ ಮಾಡಿದ್ರೆ ಈ ಕಡೆ ಬಗ್ಗಿ ಅದು ಬಿದ್ದೋಗ್ತಾ ಇರ್ತವೆ. ದಿಸ್ ಈಸ್ ದ ಮೇಜರ್ ಡಿಸಾಸ್ಟರ್ ರೀಸನ್. ಸೆಸ್ಮಿಕ್ ವೇವ್ಸ್ಗಳು ಈ ಥರ ಇರುತ್ತೆ ಅಂತ. ಮತ್ತು ಇನ್ನೊಂದು ಚೂರು ಅಡ್ವಾನ್ಸ್ ಆಗಿ ಸ್ವಲ್ಪ ಗ್ರ್ಯಾಜುಯೇಷನ್ ಆದಂಥ ಎಕ್ಸಾಮ್ಗಳು, PSI ಆ್ಯಂಡ್ ಟೀಚರ್ ಎಕ್ಸಾಮ್ಗಳು ಗ್ರ್ಯಾಜುಯೇಟ್ ಬೇಸ್ಡಲ್ಲಿ ಕೇಳಿದರೆ ಬಾಡಿ ವೇವ್ಸ್ ಅಂತ ಭಾಗ ಮಾಡ್ತೀವಿ, ಸರ್ಫೇಸ್ ವೇವ್ಸ್ ಅಂತ 2 ಭಾಗ ಮಾಡ್ತೀವಿ. ಬಾಡಿ ವೇವ್ ಅಂದರೆ ಬಾಡಿ ಒಳಗಡೆ ಆಗೋಂಥದ್ದು, ಮೇಲ್ಮೈಗಾಗಲ್ಲ. ಯಾವುದು ಬಾಡಿ ಒಳಗಡೆ? ಪ್ರಾಥಮಿಕ ಅಲೆಗಳು, ಸೆಕೆಂಡರಿ ಅಲೆಗಳು, ಬಾಡಿ ವೇವ್ಗಳು. ಪ್ರಾಥಮಿಕ ಅಲೆ ನೋಡಿದ್ರಿ ಸ್ಟ್ರೈಟಾಗಿ ಹಿಂಗೆ ಸ್ಪೈರಲ್ ಆಗಿತ್ತು, ಇದು ಒಂದು. ಸೆಕೆಂಡರಿ ವೇವ್ಸ್ ಕೂಡ ವೈಬ್ರೇಷನ್ ಆಗುತ್ತೆ, 2. ಇಷ್ಟೇ, ಇದಕ್ಕೇನು ಹೆಚ್ಚು ಸ್ಪಿನ್ ಇಲ್ಲ. ಮೇಲ್ಮೈ ಅಲೆಗಳನ್ನು ಮತ್ತೆ 2 ಭಾಗ ಮಾಡ್ತಾರೆ ಅವರು. ರೈಲೀಗ್ ಅಲೆಗಳು ಅಂತ, ರೈಲೀಗ್ ಅಲೆಗಳು, ಲವ್ ವೇವ್ಸ್ ಅಂತ, ಲವ್ ಅಲೆಗಳು ಅಂತ. ಏನಿದು ರೈಲೀಗ್ ಅಲೆಗಳು, ಲವ್ ಅಲೆಗಳು ಅಂತ ಅಂದರೆ ಆ ವೇವ್ ಮೋಷನ್ ಮೇಲೆ ಹೀಗೆ ಮೋಷನ್ ಆಯಿತು ಅಂದರೆ ರೈಲೀಗ್ ಅಲೆಗಳು ಅಂತೀವಿ. ಹೀಗೆ ಅಂದರೆ ಒಂದು ಬೋಟು
ಜಸ್ಟ್ ಹಿಂಗಿಂಗ್ ಹೋಗ್ತಾ ಇದೆ ಅಂದರೆ ದ ರೇಲಿಗ್ ಅಲೆಗಳು ಅಂದ್ಕೊಳ್ರಿ. ಹೀಗೆ ಆಗ್ತಾ ಇದೆ ಅಂದರೆ ಕಂಪ್ಲೀಟ್ ಅದು ವೈಬ್ರೇಷನ್ ನೋಡ್ರಿಲ್ಲ, ಅಬ್ಸರ್ವ್ ಮಾಡ್ರಿ ಯಾವ ಥರ ಸ್ಪಿನ್ ಆಗಿದೆ. ದಿಸ್ ಈಸ್ ಕಾಲ್ಡ್ ಲವ್ ಅಲೆಗಳು. ಯಾವುದು ಅತ್ಯಂತ ಡಿಸಾಸ್ಟರ್ಸ್ ಅಂದರೆ ಲವ್ ಅಲೆಗಳು ಬರ್ತಾವಲ್ಲ, LOVE ಲವ್ವೇ, ಅದು ಪ್ರೀತಿ ಅಲೆಗಳು ಅಂತಲ್ಲ, ಹಿಂಗೆ ಜೋಲಾಡ್ತಾ ಇರತ್ತೆ ದೊಡ್ಡ ವೇವ್ಸ್. ಅಂದರೆ ಕಂಪ್ಲೀಟ್ ಕೊಲ್ಯಾಪ್ಸಿಂಗ್ ಸ್ಟೇಜಿಗೆ ತೊಗೊಂಬರತ್ತೆ. ಈಗ ನಮ್ಮ ಹುಡುಗರು ಜಾಲಿ ರೈಡ್ಸ್ ಮಾಡ್ತಿರ್ತಾರಲ್ಲ ಹೀಗೆ ಬೈಕನ್ನು, ದಟ್ ಈಸ್ ಆ ದಟ್ಟ ಟೈಪ್ ವೈಬ್ರೇಷನ್ ಆಗೋದನ್ನು ಲವ್ ವೇವ್ ಅಂತ ಕರಿತೀವಿ. ದಿಸ್ ಮೋರ್ ಡೇಂಜರಸ್. ಅಂದರೆ ರೇಲಿಗ್ ಅಲೆಗಳು ಮತ್ತು ಲವ್ ಅಲೆಗಳು ಯಾವ ಅಲೆಯ ಭಾಗಗಳು ಅಂದರೆ ಸರ್ಫೇಸ್ ವೇವ್ ಅಥವಾ ಮೇಲ್ಮೈ ಅಲೆಗಳ ಭಾಗಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಬರೋಣ ಭೂಕಂಪದ ಮಾಪನ. ಭೂಕಂಪ ಮಾಪಕ ಇದು ಸಣ್ಣ ಪುಟ್ಟ ಎಕ್ಸಾಮಲ್ಲಿ ಬೇಕಾದಷ್ಟು ಸರಿ ಕೇಳಿರೋ ಪ್ರಶ್ನೆ. ಯಾವುದರಿಂದ ಅಳತೆ ಮಾಡ್ತೀವಿ? ಭೂಕಂಪನ ಅಳೆಯುವ ಬಳಸುವ ಮಾಪನ ರಿಕ್ಟರ್ ಸ್ಕೇಲ್. ಎರಡು ಸರಿ ನೋಡಿದ್ದೀರಾ ರಿಕ್ಟರ್ ಮಾಪನ ಅಂತ. ಇದು ಅಲೆಗಳ ಪರಿಮಾಣವನ್ನು ಅಂದರೆ ಮ್ಯಾಗ್ನಿಟ್ಯೂಡ್, ಎಷ್ಟು ತೀವ್ರ ಪರಿಮಾಣ ಉಂಟು ಮಾಡುತ್ತೆ, ಹಾನಿ ಉಂಟು ಮಾಡುತ್ತೆ ಅನ್ನೋದನ್ನ ಅಳತೆ ಮಾಡೋಕ್ಕೆ ಬಳಸ್ತಾ ಇದ್ವಿ. ಇತ್ತೀಚೆಗೆ ಆ ಸ್ಕೇಲನ್ನು ಇಂಪ್ರೂವ್ ಮಾಡಿ ತೀವ್ರತೆಯನ್ನು ಕೂಡ ಅಳತೆ ಮಾಡ್ತೀವಿ. ಈಗ ಹಾಗಾಗಿ ಯಾವುದೇ ಭೂಕಂಪ ಆದಾಗ 5 ರಿಕ್ಟರ್ 7 ರಿಕ್ಟರ್ ಅಲ್ಲಿ ಹೇಳ್ತೀವಿ. ಬಟ್ ಮೊದಲು ಏನಿತ್ತು ಅಂದರೆ ಮ್ಯಾಗ್ನಿಟ್ಯೂಡ್ ಅಳೆಯೋಕ್ಕೆ ರಿಕ್ಟರ್ ಬಳಸ್ತಾ ಇದ್ವಿ. ಅದರ ತೀವ್ರತೆ ಅಳೆಯೋದಕ್ಕೆ ಮರ್ಸೆಲ್ಲಿ ಮಾಪಕ ಅಂತ ಬಳಸ್ತಾ ಇದ್ವಿ. ಮರ್ಸೆಲ್ಲಿ ಮ್ಯಾಗ್ನಿಟ್ಯೂಡ್, ಅದು ಇಂಟೆನ್ಸಿಟಿ, ಇದು ತೀವ್ರತೆನ. ಈಗಲೂ ಹಲವಾರು ದೇಶಗಳಲ್ಲಿ ಮರ್ಸೆಲ್ಲಿ ಸ್ಕೇಲ್ ಬಳಸ್ತಾರೆ. ಬಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅಂದರೆ ರಿಕ್ಟರ್ ಸ್ಕೇಲು. ಹಾಗಾಗಿ ಭೂಕಂಪ ಅಳೆಯುವ ಮಾಪಕ ರಿಕ್ಟರ್ ಅನ್ನೋದ್ರ ಜೊತೆಗೆ ರಿಕ್ಟರ್, ಆಪ್ಷನ್ 2 ಮರ್ಸೆಲ್ಲಿ, ಆಪ್ಷನ್ 3 A ಮತ್ತು B ಎರಡೂ ಹೌದು, A ಮತ್ತು B ಎರಡೂ ಅಲ್ಲ ಅಂತ ಕೊಟ್ಟರೆ A ಮತ್ತು B ಎರಡೂ ಹೌದು. ರಿಕ್ಟರ್ ಸ್ಕೇಲ್ ಹೌದು, ಮರ್ಸೆಲ್ಲಿ ಸ್ಕೇಲ್ ಕೂಡ ಹೌದು. ಇವೆರಡೂ ಅಳತೆ ಮಾಡ್ತೀವಿ. ಏನು ಅಂದರೆ ರಿಕ್ಟರ್ ಸ್ಕೇಲ್ ನೋಡ್ರಿ, ಈ ವೈಬ್ರೇಷನನ್ನು ಮೆಜರ್ ಮಾಡತ್ತಿ. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ದಿಸ್ ವೈಬ್ರೇಷನ್ ತೋರಿಸೋಂಥದ್ದನ್ನು ನಾವು ರಿಕ್ಟರ್ ಸ್ಕೇಲ್ ಅಂತೀವಿ. ಮರ್ಸೆಲ್ಲಿ ಸ್ಕೇಲ್ ಅಂದರೆ ಅದು ಎಷ್ಟು ಇಂಟೆನ್ಸಿಟಿ ಉಂಟು ಮಾಡಿ ಎಷ್ಟು ಡಿಸಾಸ್ಟರ್ ಮಾಡುತ್ತದೆ ಅಂತ ಒಂದು ಸಿಗ್ನಲ್ಸ್ ಕೊಡುತ್ತೆ. ದಿಸ್ ಈಸ್ ಮರ್ಸೆಲ್ಲಿ ಸ್ಕೇಲ್. ಎರಡೂ ಅದರ ಇದಕ್ಕೆ ಬಳಸೋದು. ಬೇಸಿಕಲಿ ಅದು ಮ್ಯಾಗ್ನಿಟ್ಯೂಡ್ ಬಳಸ್ತೀವಿ. ಇದು ರಿಕ್ಟರ್ ಸ್ಕೇಲಲ್ಲೂ ಕೂಡ ಮರ್ಸೆಲ್ಲಿಯ ಅಂಶಗಳಿರೋದ್ರಿಂದ ರಿಕ್ಟರ್ ಸ್ಕೇಲ್ ಇಸ್ ಎನಫ್. ಎರಡಕ್ಕೂ ಮೂಲಾಧಾರ ಆ ಗ್ರಾಫ್ ಕೊಡಬೇಕಲ್ಲ, ಚಿತ್ರ ಬಿಡಿಸಿ ಇಷ್ಟಾಗಿದೆ ಅಂತೇಳಿ ಆ ಗ್ರಾಫ್ ಕೊಡೋದು ಸಿಸ್ಮೋಗ್ರಾಫ್ ಅನ್ನೋದು ಮರೆಯಂಗಿಲ್ಲ. ಉಪಕರಣ ಯಾವುದು? ಸಿಸ್ಮೋಗ್ರಾಫ್. ಅದರ ಸ್ಕೇಲ್ ಯಾವುದು? ರಿಕ್ಟರ್ ಸ್ಕೇಲ್, ಮರ್ಸೆಲ್ಲಿ ಸ್ಕೇಲ್. ಸ್ಕೇಲ್ಗಳು ಯಾವ? ವಿಚ್ ಇಸ್ ದ ಸ್ಕೇಲ್ ಮೆಜರಿಂಗ್ ಅರ್ಥಕ್ವೇಕ್? ಇಂಗ್ಲೀಷಲ್ಲಿ ನೋಡ್ಕೊಂಡ್ಬಿಡ್ರಿ. ವಿಚ್ ಈಸ್ ದ ಎಕ್ವಿಪ್ಮೆಂಟ್ ಯೂಸ್ಡ್ ಮೆಜರ್ ಅರ್ಥಕ್ವೇಕ್ ಅಂದರೆ ಸಿಸ್ಮೋಗ್ರಾಫ್. ಇದು ದಿಸ್ ಈಸ್ ಎಕ್ವಿಪ್ಮೆಂಟ್, ಒಂದು ಸಲಕರಣೆ, ಸಾಧನ. ಈ ಸಾಧನದಿಂದ ವಿ ಕ್ಯಾನ್ ಡಿಸೈನ್ ಮಾಡ್ತೀವಿ. ಆ ನಂತರ ಅದನ್ನು ತಗೊಂಡು ಆ ಗ್ರಾಫು, ಈಗ ಹೃದಯದ ಕಂಪನವನ್ನು ನಾವು ಕಾರ್ಡಿಯೋ ಎಕೋ ECG ಮಾಡಿಸ್ಕೊಂಡು ಹಿಂಗೆ ತೊಗೊಂಬರ್ತೀವಿ. ECG ಮಾಡಿಸೋದು ಎಕೋ ಕಾರ್ಡಿಯೋಗ್ರಾಮ್. ಆ ರಿಸಲ್ಟ್ ನೋಡಿಕೊಂಡು ನಿಂಗೆ ಇಷ್ಟು ಹೃದಯದ ಸಮಸ್ಯೆ ಇದೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ಸ್ಕೇಲ್. ಇಷ್ಟು ಸ್ಕೇಲ್ ಇರಬೇಕಿತ್ತು, ಇಷ್ಟಾಗಿದೆ ಅಂತ. ಆ ಸ್ಕೇಲನ್ನು ನಾವು ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ಹಾಗೆ ಪ್ರಶ್ನೆಯಲ್ಲಿ ಸ್ಕೇಲ್ ಇದೆಯೋ ಅಥವಾ ಎಕ್ವಿಪ್ ಇದೆಯೋ ನೋಡ್ಕೊಂಡು ಉತ್ತರ ಕೊಡಬೇಕು. ಸಿಸ್ಮೋಗ್ರಾಫ್, ರಿಕ್ಟರ್ ಸ್ಕೇಲ್, ಮರ್ಸೆಲ್ಲಿ ಇವೆಲ್ಲವೂ ಅರ್ಥಕ್ವೇಕ್ ರಿಲೇಟೆಡ್ ಅನ್ನೋದು ನಿಮಗೆ ಕ್ಲಿಯರ್ ಇರಲಿ. ನೆಕ್ಸ್ಟ್ ಭೂಕಂಪ ವಲಯಗಳನ್ನು ನಾವು ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ ಎಲ್ಲ ಡಿವೈಡ್ ಮಾಡ್ತೀವಿ. ಏನು ಸರ್ ಇದು ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂದರೆ? ಹೇಳಿದ್ನಲ್ಲ, ನಿಮ್ಮ ಮನೆ ಪಕ್ಕ ಒಂದು ಟಿಪ್ಪರ್ ಹೆವಿ ಲೋಡೆಡ್ ಲಾರಿ ಹೋದರೂ ನಿಮ್ಮ ಮನೇಲಿ ಒಂದು ಸಣ್ಣ ಕಂಪನ ಆಗುತ್ತೆ, ತಟ್ಟೆ ಲೋಟಗಳು ಅಂತ ಸೌಂಡ್ ಮಾಡ್ತವೆ. ಅವು ಏನು ನಿಮ್ಮ ಮನೆ ವೈಬ್ರೇಷನ್ ಆಗಿದೆ ಅಂದ್ಕೊಳ್ಳಿ ಅದು ಹಾನಿಕಾರಕ ಅಲ್ಲ. ದೋಸ್ ಆರ್ ಲೋ ರಿಸ್ಕ್ ಪ್ರದೇಶಗಳು, ಕಡಿಮೆ ಹಾನಿಕಾರಕವಾದ ಝೋನ್. ಆ ನಂತರ ಬರುತ್ತೆ ಮಾಡರೇಟ್ ರಿಸ್ಕ್. ಇದು ಹೆಚ್ಚು ಕಡಿಮೆ 3, 4ರ ನಂತರ ಸ್ಟಾರ್ಟ್ ಆಗುತ್ತೆ. 4ರವರೆಗೂ ನೋ ಪ್ರಾಬ್ಲಮ್. 4 ರಿಕ್ಟರ್ ನಂತರದಲ್ಲಿ ಸ್ಟಾರ್ಟ್ ಆಗೋದೇ ಮಾಡರೇಟ್ ರಿಸ್ಕ್ ಝೋನ್ಗಳು ಸ್ಟಾರ್ಟ್ ಆಗ್ತವೆ. ಆ ನಂತರ 5 ದಾಟ್ತು ಅಂದರೆ ಹೈ ರಿಸ್ಕಿಗೆ ಬರ್ತೀವಿ. 6 ದಾಟಿದ ಮೇಲೆ ವೆರಿ ಹೈ ರಿಸ್ಕಿಗೆ ಬರುತ್ತೆ. ಹೀಗೆ ಝೋನ್ಗಳಲ್ಲಿ ನಿಮಗೆ ಝೋನ್ 1 ಅರ್ಥಕ್ವೇಕ್ ಹಾನಿಕಾರಕವೇ ಅಲ್ಲವೇ ಅಂದರೆ ಹಾನಿಕಾರಕ ಅಲ್ಲ. ಝೋನ್ 2 ಅದು ಮಾಡರೇಟ್, ಸಣ್ಣ ರಿಸ್ಕ್ಗಳಾಗ್ತವೆ, ಸಣ್ಣ ವೈಬ್ರೇಷನ್ಗಳು, ಸಣ್ಣ ಬಿರುಕುಗಳು ಗೋಡೆಯಲ್ಲೆಲ್ಲ ಕಂಡು ಬರ್ತವೆ. ಹೈ ರಿಸ್ಕ್ ಬಿಲ್ಡಿಂಗ್ ಎಲ್ಲ ಲೈಟಾಗಿ ಕೊಲ್ಯಾಪ್ಸ್ ಆಗ್ತವೆ, ಬಟ್ ನಮಗೊಂದು ಟೈಮ್ ಸಿಗೋದ್ರಿಂದ ಜೀವಹಾನಿ ಅಷ್ಟಾಗಲ್ಲ. ಕಟ್ಟಡಗಳು ಕೊಲ್ಯಾಪ್ಸ್ ಆಗೋದು ಅಂತ ಸಣ್ಣ ಪುಟ್ಟ ರಿಸ್ಕ್ಗಳು ಇಲ್ಲ ಆಗ್ತವೆ.
ಬಟ್ ವೆರಿ ಹೈ ರಿಸ್ಕ್ ಭೂಕಂಪಗಳಾದಾಗ ಯು ಹ್ಯಾವ್ ನೋ ಟೈಮ್ ಟು ಎಸ್ಕೇಪ್, ಕಂಪ್ಲೀಟ್ ಕೊಲ್ಯಾಪ್ಸ್, ಜೀವಹಾನಿ, ಆಸ್ತಿ ಹಾನಿ ಬೇಕಾದಷ್ಟು ನೋಡೋದು ಇದರಲ್ಲೇ. ಹೀಗೆ ಝೋನ್ 1, 2, 3, 4 ಅಂತ ನಾವು ಮರ್ಸಲ್ಲಿ ಮಾಡಿಫೈಡ್ ಇಂಟೆನ್ಸಿಟಿ ಅಂತ MMI ಸ್ಕೇಲ್ ಅಂತ ಇದ್ರ ಪ್ರಕಾರ ಮಾಡ್ಕೋತೀವಿ. ನೆಕ್ಸ್ಟ್ ಭೂಕಂಪ ದಾಖಲು ಕೇಂದ್ರಗಳ ವಿಚಾರಕ್ಕೆ ಬಂದರೆ, ಕರ್ನಾಟಕದಲ್ಲೇ ಭೂಕಂಪ ದಾಖಲು ಮಾಡುವ ಸಿಸ್ಮೋಗ್ರಾಫ್ ಇಟ್ಕೊಂಡಂಥ ಒಂದು ಊರಿದೆ, ದಟ್ ಈಸ್ ಗೌರಿಬಿದನೂರು. ಗೌರಿಬಿದನೂರಲ್ಲಿ ನಮ್ಮದೊಂದು ಸೆಂಟ್ರ್ ಇದೆ, ಅಲ್ಲಿ ಮೆಜೂರ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಕಡೆನೂ ಈಗ ಎಲ್ಲ ಕಡೆ ಇದೆ. ಈಗ ಎವ್ರಿ ಡಿಸ್ಟಿಕಲ್ಲಿ ಕೂಡ ಮರ್ಸಲಿ ಇದನ್ನು ಸಿಸ್ಮೋಗ್ರಾಫ್ ಇಟ್ಟು ಮೆಜೂರ್ ಮಾಡ್ತಾ ಇರ್ತಾರೆ. ಬಟ್ ಮೇಜರ್ ನ್ಯಾಷನಲ್ ಐಡೆಂಟಿಟಿ ಇರೋಂಥದ್ದು ಗೌರಿಬಿದನೂರು ಕರ್ನಾಟಕದಲ್ಲಿ ಒಂದಿದೆ, ಕೊಡೈಕೆನಾಲ್ ತಮಿಳ್ನಾಡಲ್ಲಿ ಒಂದಿದೆ, ಕೊಲಾಬಾ ಅಂತ ಮಹಾರಾಷ್ಟ್ರದಲ್ಲಿ, ಹೈದರಾಬಾದಲ್ಲಿ ಒಂದಿದೆ ಆಂಧ್ರ ಪ್ರದೇಶದಲ್ಲಿ, ಆ್ಯಂಡ್ ಡೆಹ್ರಾಡೂನ್. ದೀಸ್ ಆರ್ ಮೇಜರ್ ಭೂಕಂಪನವನ್ನು ದಾಖಲು ಮಾಡುವ ಸೆಂಟರ್ಸು. ಮ್ಯಾಪಲ್ಲಿ ನಿಮಗೆ ಒಂದ್ಸರಿ ಮಾರ್ಕ್ ಮಾಡಿದಾಗ ನಿಮಗೆ ಯಾಕೆ ಇಲ್ಲೆಲ್ಲ ಇದೆ ಅಂತ ಗೊತ್ತಾಗತ್ತೆ. ಬೆಂಗಳೂರು ಕರ್ನಾಟಕದಲ್ಲಿ, ಕೊಡೈಕೆನಾಲ್ ತಮಿಳ್ನಾಡಲ್ಲಿ, ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲೂ, ಕೊಲಾಬಾ ಮಹಾರಾಷ್ಟ್ರದಲ್ಲೂ, ಡೆಹ್ರಾಡೂನ್ ಉತ್ತರಾಖಂಡದಲ್ಲೂ. ಅಲ್ಲಿಗೆ ಅರ್ಥ ಆಯಿತು ದೇಶದ ಈ ಪ್ರಮುಖ ಭಾಗದಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ಇದೆ. ಈಗ NDRF ರೂಲ್ಸ್ ಎಲ್ಲ ಬಂದಮೇಲೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಬಂತಲ್ಲ, ಅವೆಲ್ಲ ಬಂದ ಮೇಲೆ ಆಟೋಮೆಟಿಕ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದು ಸಿಸ್ಮೋಗ್ರಾಫ್ ಉಪಕರಣ ಇಟ್ಕೊಂಡು ಎಲ್ಲ ಕಡೆಯೂ ಮೆಜೂರ್ ಮಾಡುವಂಥ ವ್ಯವಸ್ಥೆ ಇದೆ. ಇದು ಟೆಕ್ಸ್ಟ್ ಬುಕ್ ರಿಲೇಟೆಡ್ ಇರೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಸೆಂಟರ್ಸ್ಗಳನ್ನ ಹೇಳಿದ್ದೀನಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಭೂಕಂಪ ಭೂಕಂಪ ರೇಖೆಗಳು ಅಂದರೆ ಇದೇನಿಲ್ಲ, ಇವೆಲ್ಲ ಐಸೋ ಅಂತ ಪದವನ್ನು ಬಳಸ್ತೀವಿ ನಾವು. ಐಸೋ, ಹೋಮೋ, ಕೋ ಅಂತ. ಈ ವಾಟ್ ಈಸ್ ಐಸೋ, ವಾಟ್ ಈಸ್ ಹೋಮೋ, ವಾಟ್ ಈಸ್ ಕೋ ಅಂತ ಅಂದರೆ, ಭೂಕಂಪ ಸಂಭವಿಸುವ ಸ್ಥಳಗಳು, ತೀವ್ರತೆ, ವೇಳೆ, ಪ್ಲೇಸಸ್, ಇಂಟೆನ್ಸಿಟಿ ಆ್ಯಂಡ್ ಟೈಮ್. ಈ ಬೇಸನ್ನು ಆಧರಿಸಿ 3 ಥರ ಮಾಡ್ತೀವಿ. ಏನಿದು ತೀವ್ರತೆ? ಯಾವ್ಯಾವ ಪ್ರದೇಶದಲ್ಲಿ ಭೂಕಂಪಗಳು ಒಂದೇ ತೀವ್ರತೆ ಇರುತ್ತೋ ಅದನ್ನು ಮಾರ್ಕ್ ಮಾಡ್ತಾರೆ. ಇಲ್ಲಿ ನೇಪಾಳದಲ್ಲಿದೆ, ಸೇಮ್ ತೀವ್ರತೆ ಆಲ್ಫೈನಲ್ಲಿದೆ, ಸೇಮ್ ತೀವ್ರತೆ ಮಧ್ಯ ಅಟ್ಲಾಂಟಿಕ್ಕಲ್ಲಿದೆ, ಸೇಮ್ ತೀವ್ರತೆ ಅಮೆರಿಕದಲ್ಲಿದೆ. ಆ 4 ಜೋಡಿಸಿ ಅಲ್ಲೊಂದು ಲೈನ್ ಎಳಿತಾರೆ. ಇಲ್ಲೊಂದಿದೆ, 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 ಇಲ್ಲೊಂದಿದೆ. ದಿಸ್ ಲೈನ್ ಏನು ಹೇಳೋದು ತೋರಿಸುತ್ತೆ ಅಂತಂದರೆ, ನಮಗೆ ಐಸೋಸಿಸ್ಮಲ್ ಲೈನ್ ಅಂತ ಹೇಳ್ತೀವಿ. ಸಮ ತೀವ್ರತೆಯ ಲೈನ್. ಐಸೋಸಿಸ್ಮಲ್ ಲೈನ್ ಅಂದರೆ ತೀವ್ರತೆ ಸಮನಾಗಿರುತ್ತೆ ಅಂತ ಅರ್ಥ ಅಷ್ಟೇ, ಅದು ಇನ್ನೇನಿಲ್ಲ. ನೆಕ್ಸ್ಟ್ ಟೈಮ್ ಅಂದರೆ, ಒಂದು ಸರಿ ಭೂಕಂಪ ಆದರೆ ಒಂದೇ ವೇಳೆಯಲ್ಲಿ ಬೇರೆ ಬೇರೆ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಯ್ತು ಅಂದರೆ ಅಲ್ಲಾಯ್ತು. ಅದನ್ನ ಹೋಮೋಸಿಸ್ಮಲ್ ಲೈನ್ ಅಂತ ಕರಿತೀವಿ. ವಾಟ್ ಅಬೌಟ್ ಕೋಸಿಸ್ಮಲ್ಲು? ಓನ್ ಸೇಮ್ ಆದಂಥ ತೀವ್ರತೆ, ಇಂಟೆನ್ಸಿಟಿ, ಸೇಮ್ ಟೈಮ್, ಇಂಟೆನ್ಸಿಟಿನೂ ಸೇಮ್, ಟೈಮು ಸೇಮ್. ಆ ಥರದ ಪ್ಲೇಸ್ಗಳನ್ನ ಮಾರ್ಕ್ ಮಾಡಿದರೆ ಕೋಸಿಸ್ಮಲ್ ಲೈನ್ ಅಂತ ಕರಿತೀವಿ. ಅಲ್ಲಿಗೆ ಸಿಂಪಲ್ ಇಷ್ಟೇ. ತೀವ್ರತೆ ಸಮಾನತೆ ಆಧರಿಸಿ ಲೈನ್ ಹೇಳಿದ್ರೆ ದಟ್ ಈಸ್ ಐಸೋಸಿಸ್ಮಲ್, ಸಮಭೂಕಂಪನ ರೇಖೆಗಳು. ಟೈಮ್ ಒಂದೇ ಟೈಮಲ್ಲಿ ಬೇರೆ ಬೇರೆ ಕಡೆ ಆಗೋದನ್ನು ಮಾರ್ಕ್ ಮಾಡಿದ್ರೆ ಹೋಮೋಸಿಸ್ಮಲ್, ಏಕಭೂಕಂಪನ ರೇಖೆಗಳು. ಆ್ಯಂಡ್ ದೆನ್ ಕೋಸಿಸ್ಮಲ್ ಅಂದರೆ ತೀವ್ರತೆ ಮತ್ತು ಸಮಯ ಎರಡೂ ಒಂದೇ ಇದ್ದರೆ ಸಹ ಭೂಕಂಪನ ರೇಖೆ ಅಂತೀವಿ. ಇದು ಅರ್ಥ ಆಗದಿದ್ದರೆ ಈ ಚಿತ್ರ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಒಂದು ಗ್ರೀನ್ ಲೈನ್, ಈ ಐಸೋಸಿಸ್ಮಲ್ ಲೈನನ್ನು ಇಲ್ಲಿ ಮಾರ್ಕ್ ಮಾಡಿದ್ವಿ ನೋಡ್ರಿ. ಇವೆಲ್ಲವೂ ಒಂದೇ ಥರದ ತೀವ್ರತೆ ಹೊಂದಿರ್ತವೆ. ಗ್ರೀನ್, ರೆಡ್ ಅವೊಂಥರ ತೀವ್ರತೆ ಹೊಂದಿರುತ್ತೆ, ಆ್ಯಂಡ್ ಬ್ಲೂ ಅವೊಂಥರ ತೀವ್ರತೆ ಹೊಂದಿರುತ್ತೆ. ಇಲ್ಲೊಂಥರ ಆಲಿವ್ ಗ್ರೀನ್ ಇದೆ, ಅದು ಒಂಥರ ತೀವ್ರತೆ ಹೊಂದಿರುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಬ್ಲೂ ಭಾಗದಲ್ಲಾಗೋ ಭೂಕಂಪಗಳ ತೀವ್ರತೆ ಎಲ್ಲ ಒಂದೇ ಥರ, ಗ್ರೀನ್ ಭಾಗದಲ್ಲಿ ಆಗೋ ತೀವ್ರತೆಗಳೊಂಥರ. ಈ ಥರ ಒಂದು ಲೈನನ್ನು ಬೇರೆ ಬೇರೆ ಕಲರಲ್ಲಿ ಮಾರ್ಕ್ ಮಾಡಿ ಇಷ್ಟು ಇಂಟೆನ್ಸಿಟಿ ಇರುತ್ತೆ. ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಆಯಿತು ಅಂದರೆ ನೇಪಾಳಿ ಭಾಗದಲ್ಲಿ ಅದಿಷ್ಟು ಇರುತ್ತೆ ಅಂತ. ಕರ್ನಾಟಕದಲ್ಲಿ ಆಗಂಗೆ, ಬಿಜಾಪುರದಲ್ಲಿ ಆದಂಗೆ ಸಣ್ಣ ಪುಟ್ಟ ಭೂಕಂಪನ ಅಲ್ಲ, ಅದ್ರ ಲೆವೆಲ್ಲೇ ಇಷ್ಟು ಅಂತ ಅದು ರೆಡ್ ಝೋನಿಗೆ ತೋರಿಸ್ಬಿಟ್ಟಿರ್ತಾರೆ. ಹೀಗೆ ಒಂದು ಸಿಸ್ಮಲ್ ಲೈನ್ ಎಳ್ಕೋತಾರೆ. ದ ಸಮ ಭೂಕಂಪನ ರೇಖೆಗಳು. ಏಕಭೂಕಂಪನ ಹೋಮೋಸಿಸ್ಮಲ್ಗೆ ಬಂತ ಅಂದರೆ ಅದರ ವೇಳೆ, ಈ ಟೈಮಲ್ಲಿ ಇಲ್ಲೆಲ್ಲ ಕಡೆನೂ ಆಗ್ತಾ ಇರ್ತವೆ ನೋಡ್ರಿ. ರಿಂಗ್ ಆಫ್ ಫೈರ್ದು ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಹೇಳಿದ್ವಿ, ಇಲ್ಲೆಲ್ಲ ಕಡೆನೂ ಭೂಕಂಪನಗಳು ಆಗ್ತಾ ಇರುತ್ತೆ. ಇಲ್ಲೊಂದು ಯೆಲ್ಲೋ ಲೈನ್ ಇದೆ, ಇಲ್ಲಿ ಅವಾಗವಾಗ ಆಗ್ತಾ ಇರುತ್ತೆ. ದಿಸ್ ಈಸ್ ಹೋಮೋಸಿಸ್ಮಲ್ ಲೈನ್. ಇವೆರಡನ್ನ ಸೇರಿ ಮರ್ಜ್ ಮಾಡಿದ್ರೆ ಕೋಸಿಸ್ಮಲ್ ಲೈನ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು ಭೂಕಂಪನ ವಲಯಗಳು. ಎಲ್ಲೆಲ್ಲಿ ಭೂಕಂಪಗಳಾಗ್ತವೆ ಅಂದರೆ, ಏನು ನಾವು ಪೆಸಿಫಿಕ್ ಸಾಗರವನ್ನು ಜ್ವಾಲಾಮುಖಿಯಲ್ಲಿ ನೋಡಿದ್ವಿ, ಆ ಪೆಸಿಫಿಕ್ ಸಾಗರದ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ, ಪೆಸಿಫಿಕ್ ಸಾಗರದ ಸುತ್ತಲೂ ಆಗ್ತಾ ಇರತ್ತೆ. ಅಲ್ಲೇನು
ಕಾಂಪ್ರಮೈಸ್ ಇಲ್ಲ, ಎಲ್ಲ ಕಡೆ ಆಗತ್ತೆ. ಮಧ್ಯ ಭೂಕಂಪನ ವಲಯ ಅಂತ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತ ಮಧ್ಯ ಯುರೋಪ್ನ ಭಾಗದಲ್ಲಿ ಸ್ವಲ್ಪ ಕಂಡು ಬರುತ್ತೆ. ಮಧ್ಯ ಅಟ್ಲಾಂಟಿಕ್ ಅಲ್ಲಿ ಕಂಡು ಬರುತ್ತೆ. ಶಿವಾಲಿಕ್ ಬೆಟ್ಟಗಳು, ನಮ್ಮ ಭಾರತದ ಶಿವಾಲಿಕ್ ಬೆಟ್ಟಗಳ ಪ್ರದೇಶದಿಂದ, ಶಿವಾಲಿಕ್ ಬೆಟ್ಟಗಳು ಅಂತಂದ್ರೆ ಹಿಮಾಲಯದಲ್ಲಿ ಮೂರನೇದು, ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್ ಬರುತ್ತೆ. ಹಿಮಾದ್ರಿ ಅತ್ಯಂತ ಎತ್ತರದ ಹಿಮಾಲಯ, ಎರಡನೇದು ಶಿವಾಲಿಕ್, ಮೂರನೇದು ಈಗಷ್ಟೇ ಫೋಲ್ಡಿಂಗ್ ಆಗ್ತಾ ಇರುವಂಥ ಪ್ರದೇಶ, ಅದು ಕೂಡ ಡೇಂಜರಸ್ ವಲಯದಲ್ಲಿ ಬರುತ್ತೆ. ಇದನ್ನು ಚಿತ್ರದಲ್ಲಿ ನೋಡೋದಾದ್ರೆ ನಾವು ಪೆಸಿಫಿಕ್ ವಲಯ ಏನು ಒಂದನೇ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನಾನು ಯೆಲ್ಲೋ ಲೈನಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ದೀಸ್ ಝೋನ್, ಈ ಝೋನ್ ಮತ್ತು ಈ ಝೋನ್ ನೋಡ್ರಿ, ಅತ್ಯಂತ ತೀವ್ರತೆ ಹೆವಿ ಭೂಕಂಪಗಳು ಆಗ್ತಾ ಇರ್ತವೆ. ಏನು ಜಪಾನ್ ಇಲ್ಲಿ ಬರುತ್ತೆ, ಅಮೆರಿಕ ಇಲ್ಲಿ ಬರುತ್ತೆ. ಇದು ಪೆಸಿಫಿಕ್ ಸಾಗರ ಭೂಮಿ ಚಿತ್ರದಲ್ಲಿ ಈ ಕಡೆ ಇರೋದು ನಂಗಿದೆ. ಆ್ಯಕ್ಚುಲಿ ಅದೆರಡು ಖಂಡದಲ್ಲಿ ಒಂದೇ ಕಡೆ ಬರುತ್ತೆ. ಹೀಗೆ ದಿಸ್ ಇಸ್ ವೆರಿ ಡೇಂಜರಸ್ ಝೋನ್. ನಂಬರ್ 2 ಮಿಡ್ ಕಾಂಟಿನೆಂಟಲ್, ಈ ಪ್ರದೇಶ ಮಧ್ಯ ಕಾಂಟಿನೆಂಟಲ್ ಬೆಲ್ಟು. ಮಧ್ಯ ಅಟ್ಲಾಂಟಿಕ್ ಸಾಗರದಲ್ಲಿ ಇಲ್ಲಿ ಮಧ್ಯಕ್ಕೊಂದು ಲೈನ್ ಬಂದಿದೆಯಲ್ಲ, ಮಧ್ಯ ಅಟ್ಲಾಂಟಿಕ್ ಬೆಲ್ಟು. ಶಿವಾಲಿಕ್ ಅಂದರೆ ನಮ್ಮ ಭಾರತ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ಬ್ಲೂನಲ್ಲಿ ಮಾರ್ಕ್ ಮಾಡ್ತೀನಿ ನಾನೀಗ, ಲುಕ್ ಹಿಯರ್, ಈ ಪ್ರದೇಶ ಶಿವಾಲಿಕ್ ಶ್ರೇಣಿ, ಇಲ್ಲೂ ಕೂಡ ಭೂಕಂಪನಗಳು ಆಗ್ತವೆ. ಈ ನೇಪಾಳದ ಭೂಕಂಪ 2023 ಶಿವಾಲಿಕ್ ರೇಂಜಲ್ಲಿ ಬರುತ್ತೆ. ಆಯಿತು, ಇದು ಎಲ್ಲ ಭೂಕಂಪದ ಪ್ರಮುಖ ವಲಯಗಳು. ಇಂಡಿಯಾದಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಮ್ಮ ಸೌತ್ ಇಂಡಿಯಾ ಮತ್ತು ಮಧ್ಯ ಭಾರತ UP ವರೆಗೂ ಅಷ್ಟು ಡೇಂಜರ್ ಭಾಗನೇ ಅಲ್ಲ. ಎಲ್ಲೋ ಅಲ್ಲಲ್ಲಿ ಪಾಯಿಂಟ್ಗಳು ಡ್ಯಾಮ್ ಕಾರಣಕ್ಕೆ, ಸ್ತರಭಂಗ ಕಾರಣಕ್ಕೆ ಒಂದು 4 ಪಾಯಿಂಟ್ ಕೊಟ್ಟಿದ್ದಾರೆ, ಬಿಟ್ಟರೆ ಮೇಜರ್ ವೈಟ್ ಇದೆ. ಇಲ್ಲಿ ಆಫ್ರಿಕಾ ನೋಡ್ರಿ, ಉತ್ತರ ಆಫ್ರಿಕಾ ಅಂತೂ ಆರಾಮ್ಸೆ ಇದೆ, ನೋ ಅರ್ಥ್ಕ್ವೇಕ್. ದಕ್ಷಿಣ ಅಮೆರಿಕಾ ಖಂಡ ನೋಡ್ರಿ, ಈ ಕಡೆ ಏನೇನೂ ಇಲ್ಲ. ಮೇಲ್ಗಡೆ ಯುರೋಪ್, ರಷ್ಯಾದ ಈ ಭಾಗ ನೋಡ್ರಿ, ಸ್ವಲ್ಪ ಯುರೋಪು ಏನೂ ಇಲ್ಲ. ಅಮೆರಿಕಾ ಖಂಡದಲ್ಲಿ USA ಮತ್ತು ಕೆನಡಾದ ಈ ಕಡೆ ಪಶ್ಚಿಮ ಭಾಗ, ಪೂರ್ವ ಭಾಗ ಏನೂ ಇಲ್ಲ. ಇವೆಲ್ಲ ಕೂಲ್ ಆ್ಯಂಡ್ ಸೇಫರ್ ಝೋನ್ಸ್. ನೀವು ಅಂಟಾರ್ಟಿಕಾ ಖಂಡ ನೋಡಿದ್ರೆ ನೋ, ಏನೇನೂ ಇಲ್ಲ. ರೆಡ್ ಝೋನ್ಗಳು ಎಲ್ಲೆಲ್ಲಿದೆ ಅಲ್ಲಿ ಡೇಂಜರಸ್ ಆಗಿ ಅರ್ಥ್ಕ್ವೇಕ್ಗಳು ಆಗ್ತವೆ ಅಂತ. ಪೆಸಿಫಿಕ್ ಸಾಗರ ವಲಯಕ್ಕೆ ಬಂದರೆ ಇಲ್ಲಿ ಮತ್ತೊಂದು ಸರಿ ತೋರಿಸ್ತೀನಿ, ಈ ಭಾಗ ವೆರಿ ಡೇಂಜರ್. ಮಧ್ಯ ಯುರೋಪ್ ಇಲ್ಲಿ ಬರುತ್ತೆ, ಶಿವಾಲಿಕ್ ರೇಂಜ್ ಇಲ್ಲಿ ಬರುತ್ತೆ, ಅಟ್ಲಾಂಟಿಕ್ಕು ಇಲ್ಲಿ ಬರುತ್ತೆ. ದೀಸ್ ಆರ್ ದ ಮೇಜರ್ ಝೋನ್ಸ್ಗಳು. ಪೆಸಿಫಿಕ್ ಸಾಗರ ವಲಯದಲ್ಲಿ ಯಾವುದು ಬರುತ್ತೆ ಮೇನ್ ಅಂದರೆ ಫಿಲಿಪೀನ್ಸ್, ಜಪಾನ್ ಆ್ಯಂಡ್ ಅಲಾಸ್ಕಾ, ಪಶ್ಚಿಮ USA, ಮೆಕ್ಸಿಕೋ, ಮಧ್ಯ ಅಮೇರಿಕಾ, ಇವೆಲ್ಲ ಪ್ರಮುಖವಾಗಿ ಬರ್ತವೆ. ಆ್ಯಂಡ್ ದೆನ್ 65 ಭೂಕಂಪಗಳು, ಅಂದರೆ ಜಗತ್ತಿನಲ್ಲಿ 100 ಭೂಕಂಪ ಆಗ್ತವೆ ಅಂದರೆ 65 ಅರ್ಥ್ಕ್ವೇಕ್ಸ್ ಇಲ್ಲೇ ಆಗ್ತವೆ. ಅಷ್ಟು ಅಂದರೆ ಹೆವಿ ಭೂಕಂಪದ ವಲಯ ಯಾವುದು ಇದೆ. ಹೆವಿ ಜ್ವಾಲಾಮುಖಿ ವಲಯ ಯಾವುದು? ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇಸ್ ಹೈಯೆಸ್ಟ್ ವಾಲ್ಕೆನೋ. ಪೆಸಿಫಿಕ್ ಕೋಸ್ಟಲ್ ಲೈನ್ ಇದೆಯಲ್ಲ, ಹೆವಿ ಭೂಕಂಪಗಳು ಆಗ್ತವೆ. ಮಧ್ಯ ಭೂಖಂಡ ವಲಯ 21 ಆಗ್ತವೆ. ಎಲ್ಲಿದು? ಯುರೋಪ್ನ ಒಂದಿಷ್ಟು ಭಾಗ, ಉತ್ತರ ಆಫ್ರಿಕಾ, ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಹಿಮಾಲಯ ವ್ಯೂಹ, ಮಯನ್ಮಾರ್ವರೆಗೂ. ಅಂದರೆ ನಮ್ಮ ಶಿವಾಲಿಕನ್ನು ಇಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಮೆಡಿಟರೇನಿಯನ್ ಆಲ್ಫನ್ ವಲಯದಲ್ಲಿ ಕಂಡು ಬರುತ್ತೆ, ಇದು 21. ಅಲ್ಲಿಗೆ 65, 21, 86 ಭೂಕಂಪ ಮುಗಿದೋಯ್ತು. ಇನ್ನು ಉಳಿದಿದ್ದು 14 ಭೂಕಂಪ ಮಧ್ಯ ಅಟ್ಲಾಂಟಿಕ್ಕಲ್ಲಿ, ಒಂದು ಸ್ವಲ್ಪ ಅಟ್ಲಾಂಟಿಕ್ ಸಾಗರದಲ್ಲಿ. ಶಿವಾಲಿಕ್, ಹಿಮಾಲಯದ ಪಾದ ಬೆಟ್ಟಗಳು, ನಮ್ಮ ಜಮ್ಮು ಕಾಶ್ಮೀರದ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ, ಅಸ್ಸಾಂ, ಪಶ್ಚಿಮ ಬಂಗಾಳ ಈ ಭಾಗದಲ್ಲೂ ಕೂಡ ಭೂಕಂಪ ಆಗುತ್ತೆ. ಆ್ಯಂಡ್ ದೆನ್ ಇಂಡಿಯಾದಲ್ಲಿ ಮೇಜರ್ ಆಗಿ ಮಾರ್ಕ್ ಮಾಡೋದಾದ್ರೆ ಹೀಗಿರುತ್ತೆ ನೋಡಿ ಸ್ನೇಹಿತರೆ. ಝೋನ್ 4 ಹೈಯರ್ ಅಂದರೆ ರೆಡ್ ಮಾರ್ಕ್ ಮಾಡಿದೀವಲ್ಲ, ಡಾರ್ಕ್ ರೆಡ್ ಭಾಗಗಳು, ಇವು ಅತ್ಯಂತ ತೀವ್ರ ಭೂಕಂಪದ ಪಾಯಿಂಟ್ಗಳಾಗಿದ್ದಾವೆ. ಝೋನ್ 5 ಅದು. ಝೋನ್ 4 ಅಂತ ಅಂದರೆ ನಾವು ಲೈಟ್ ರೆಡ್ ಇಲ್ಲೇನು ಮಾರ್ಕ್ ಮಾಡಿ ಲಡಾಖ್ ಭಾಗ, ಇವೆಲ್ಲ ಝೋನ್ 5 ಬರುತ್ತೆ. ಆ್ಯಂಡ್ ದೆನ್ ಝೋನ್ 3 ಅಂದರೆ ಯೆಲ್ಲೋ ಝೋನ್ಗಳಲ್ಲಿ, ಝೋನ್ 3 ಅಲ್ಲೂ ಭೂಕಂಪಗಳಾಗ್ಬೋದು. ಬ್ಲೂ ಝೋನ್ ಇದೆಯಲ್ಲ, ಝೋನ್ 2, ಅವು ಭೂಕಂಪ ಆದಾಗೂ ಅವಿನ ತೀವ್ರತೆನೇ ಇರಲ್ಲ. ಇವೆಲ್ಲ ಝೋನ್ 2. ಕರ್ನಾಟಕ ನೋಡ್ತೀರಾ, ಅಬ್ಸರ್ವ್ ಮಾಡ್ತೀರಾ, ಬಹುತೇಕ ಕರ್ನಾಟಕ ಝೋನ್ 2ಗೆ ಬರುತ್ತೆ, ಸ್ವಲ್ಪ ಕರಾವಳಿ ಬಿಟ್ಟರೆ. ಕರಾವಳಿನೂ ಝೋನ್ 3ನಲ್ಲಿದೆ, ಅದು ಡೇಂಜರಸ್ ಇಲ್ಲ. ಅಲ್ಲಿಗೆ ಕರ್ನಾಟಕ ಇಸ್ ಸೇಫೆಸ್ಟ್ ಝೋನ್ ಫಾರ್ ಅರ್ಥ್ಕ್ವೇಕ್ಗೆ ಯಾವುದೇ ಸಂಬಂಧ ಪಡೆದೇ ಇರೋ ರಾಜ್ಯ ಆಗಿದೆ. ಬಟ್ ಇಂಡಿಯಾದಲ್ಲಿ ಏನು ತಲೆಯಿಂದ ಸೈಡ್ವರೆಗೂ ಕಂಪ್ಲೀಟ್ ಅದು ಡೇಂಜರ್ ಝೋನಲ್ಲಿದೆ, ರೆಡ್ಡಲ್ಲಿ ಕಾಣ್ತಾ ಇದೆ. ಇಲ್ಲಿ ಸ್ವಲ್ಪ ಗುಜರಾತ್ ವಲಯ ಅಬ್ಸರ್ವ್ ಮಾಡ್ತೀವಿ ನಾವು, ಕಚ್, ಬುಜ್ಜು ಅವೆಲ್ಲ ಆಯ್ತಲ್ಲ 2001 ಇಲ್ಲೇ ಆಗಿದ್ದು. ಆ್ಯಂಡ್ ಕೊಯ್ನಾ ಇಲ್ಲಿ ಡ್ಯಾಮ್ ಇರೋ ಕಾರಣಕ್ಕೆ ಇಲ್ಲೊಂದು ಸ್ವಲ್ಪ ಇದೆ, ಬಿಟ್ಟರೆ ಇನ್ನೆಲ್ಲ ಮೇಲಕ್ಕೆ ಇರೋಂಥದ್ದು ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ ದೆನ್ ಭೂಕಂಪದ ಪರಿಣಾಮಗಳು, ಇದನ್ನೇನು ಸುಮ್ಮನೆ ಹೇಳಬೇಕಷ್ಟೇ ಪಾಯಿಂಟ್ಸ್ಗಳು. ಭೂ ಸ್ವರೂಪನೇ ಬದಲಾವಣೆ ಆಗುತ್ತೆ.
ಒಂದು ನದಿ ಹೋಗ್ತಾ ಇದೆ, ಅಲ್ಲಿ ಭೂಕಂಪನ ಆಯ್ತು ಅಂದ್ರೆ ನದಿ ತಿರ್ಕೊಂಡು ನದಿಯ ಪಾತ್ರನೇ ಅಂದರೆ ಟರ್ನಿಂಗೇ ಪಡ್ಕೊಂಡ್ಬಿಡತ್ತೆ ನದಿ. ಪರ್ವತಗಳು ಹುಟ್ಕೋಬೋದು, ಪರ್ವತಗಳು ಮುಳುಗೋಗ್ಬೋದು, ಅಷ್ಟು ದೊಡ್ಡ ಭೂಕಂಪಗಳಾಗ್ತವೆ. ಅಂತರ್ಜಲದ ಮಟ್ಟನೇ ಚೇಂಜ್ ಆಗೋದು. ಒಂದು ಸ್ತರಭಂಗ ಆಯಿತು ಅಂದರೆ ಆ ಪ್ರದೇಶದಲ್ಲಿ ನೀರು ಇಲ್ಲದ ಕಡೆ ನೀರು ಬರ್ಬೋದು, ಇದ್ದ ಕಡೆ ನೀರು ಖಾಲಿ ಆಗ್ಬೋದು. ಆಸ್ತಿ ಪಾಸ್ತಿ ಹಾನಾಗತ್ತೆ, ವಸತಿ ಹಾನಿ ಆಗತ್ತೆ, ಸಾರಿಗೆ ಸಂಪರ್ಕ ಹಾನಿ ಆಗತ್ತೆ, ಪ್ರಾಣಿ ಮತ್ತು ಸಸ್ಯವರ್ಗಗಳು ನಾಶ ಆಗ್ತವೆ. ಇವೆಲ್ಲ ಭೂಕಂಪದ ಪರಿಣಾಮಗಳು. ಸ್ನೇಹಿತರೆ, ಭೂಕಂಪದಲ್ಲಿ ಇನ್ನೊಂದು ಪರಿಣಾಮ ಆಗುತ್ತೆ, ಸುನಾಮಿಗಳು. ಸುನಾಮಿ ಅನ್ನೋ ವಿದ್ಯಮಾನ ತನ್ನಿಗೆ ತಾನೇ ಆಗೋದಲ್ಲ. ಅದು ಭೂಮಿಯ ಒಳಗಡೆ ಭೂಕಂಪನ ಆದಾಗ ಹಿಂಗೆ ಬಂದು ಭೂಮಿ ಫಲಕಗಳು ಹಿಂಗೆ ಹೊಡ್ಕೊಂಡು ಬಂದರೆ ಅಲ್ಲಿ TMC 100-200 TMC ಅಷ್ಟು ನೀರು ಇರುತ್ತೆ. ಅದು ಒಂದ್ಸರಿ ಹಿಂಗೆ ಹೊಡಿತಾ ಇದ್ದಂಗೆ ಅಲ್ಲಿ ನೀರು ಹಿಂಗೆ ಎದ್ಬಿಡುತ್ತೆ. ಎದ್ದ ನೀರು ಅಲೆಗಳ ರೂಪ ಪಡ್ಕೊಂಡು ಸಮುದ್ರದ ಎಂಡಿಗೆ ಅಂದರೆ ಕರಾವಳಿ ಕೋಸ್ಟಲಿಗೆ ಬರ್ತಾ 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 ಇನ್ನೂ ಎತ್ತರ ಆಗ್ತವೆ. ಯಾಕಂದರೆ ಕೋಸ್ಟಲ್ ಪ್ರದೇಶ ನೀರಿನ ಇದು ಮಟ್ಟ ಕಡಿಮೆ ಆಗಿರುತ್ತೆ. ಅಲೆಗಳು ಇಲ್ಲಿ ತಗ್ಗು ಜಾಸ್ತಿ ಇದ್ದಾಗ ಹಿಂಗೆ ಬರ್ತಾ ಬರ್ತಾ ತೀವ್ರ ಎತ್ತರ ಪಡ್ಕೊಂಡು ಬಂದು ಹೊಡಿತವೆ. 20 ಮೀಟರ್ ಅಂದರೆ 50-60 ಅಡಿ ಎತ್ತರದ ಸುನಾಮಿ ಅಲೆಗಳನ್ನು ನೋಡಿದ್ದೀವಿ. 100 ಫೀಟ್ ಹೈಟ್ವರೆಗೂ ನೋಡಿದ್ದೀವಿ. ಇವನ್ನು ನಾವು ಸುನಾಮಿ ಅಂತ ಕರಿತೀವಿ. ಇದು ಭೂಕಂಪದ ಒಂದು ಪ್ರಾಡಕ್ಟ್. ಇದು ತನ್ನಿಂಗ್ ತಾನೇ ಆಗಲ್ಲ. ಒಂದೇ ಜ್ವಾಲಾಮುಖಿ, ಅದರಿಂದ ಆಗೋದು ಬಹಳ ಕಡಿಮೆ. ಸುನಾಮಿ ಆಗೋದು ರೇರ್ ಪಾಸಿಬಿಲಿಟಿ. ಭೂಕಂಪನದಿಂದನೇ ಹೈಯೆಸ್ಟ್ ಇದಾಗತ್ತೆ ಸುನಾಮಿಗಳು. ಸುನಾಮಿಗಳನ್ನು ಟ್ಸು ಅಂದರೆ ಬಂದರು, ನಾಮಿ ಅಲೆ, ಬಂದರು ಅಲೆಗಳು. ಬಂದರು ಹತ್ರ ಬಂದಾಗ ಇವು ಜಾಸ್ತಿ ಹೈಟ್ ಆಗ್ತವೆ. ಆಳ ಸಾಗರದಲ್ಲಿ ಸಾಗರನೂ ಆಳ ಇರೋದ್ರಿಂದ ಅಲೆಗಳು ಹಿಂಗಾದ್ರೂ ಗೊತ್ತಾಗೋದಿಲ್ಲ ನಮಗೆ. ಕರಾವಳಿ ತೀರಕ್ಕೆ ಬರ್ತಾ ಇದ್ದಂಗೆ ಇದು ಇಷ್ಟ ಆಗ್ತಾ ಇದೆ, ಇಲ್ಲಿ ಬರ್ತಿದ್ದಂಗೆ ನೋಡ್ರಿ ಈ ಸ್ವರೂಪ ಪಡ್ಕೊಳ್ತವೆ. ದಟ್ ಮೀನ್ಸ್ ಇದನ್ನ ಬಂದರು ಅಲೆಗಳು ಅಂತ ಜಪಾನಲ್ಲಿ ಕರೆದ್ರು. ಜಪಾನಲ್ಲಿ ಇದು ನಾರ್ಮಲ್. ಇದು ವರ್ಷಕ್ಕೆ 2 ವರ್ಷಕ್ಕೋ 10 ವರ್ಷಕ್ಕಂತೂ ಒಂದು 5 ಸುನಾಮಿ ಆಗ್ತಾನೆ ಇರುತ್ತೆ. ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರದಲ್ಲಿ ಮಾತ್ರ ಇದು ವಿಶೇಷವಾಗಿ ನೋಡ್ತೀವಿ ಜಾಸ್ತಿ. ಬೇರೆ ಅಟ್ಲಾಂಟಿಕ್ ಅಲೆಯಲ್ಲಿ ಕಡಿಮೆ. ಪೆಸಿಫಿಕ್ ಹಿಂದೂ ಮಹಾಸಾಗರ ನಮ್ಮಲ್ಲೇ ನೋಡ್ಬೋದು. ಸುಮಾರು 21 ವರ್ಷದ ಹಿಂದೆ ಅನಿಸುತ್ತೆ, 2004 ಇಲ್ಲ ಇದೆಯಲ್ಲ, ಡಿಸೆಂಬರ್ 26, ಇದೇ ಡಿಸೆಂಬರಲ್ಲಿ ಇದೀವಿ ನಾವು. ಕರೆಕ್ಟಾಗಿ 21 ವರ್ಷದ ಹಿಂದೆ ನಮ್ಮ ತಮಿಳ್ನಾಡಲ್ಲೂ ಕೂಡ ಸುಮಾರಷ್ಟು ಸಾವಿರಾರು ಜನದ ಬಲಿ ಆಗ್ತಾರೆ. ಶ್ರೀಲಂಕಾ ತೊಳ್ಕೊಂಡು ಹೋಯ್ತು ಆ ಟೈಮಲ್ಲಿ. ಥೈಲ್ಯಾಂಡು, ಇಂಡೋನೇಷ್ಯಾದಲ್ಲೆಲ್ಲ ಸಾವಿರಾರು ಜನರು ಬಲಿ ಆಯಿತು. ದೊಡ್ಡ ಸುನಾಮಿ ಆಗಿತ್ತು. ದಟ್ ಇಸ್ ಹಿಂದೂ ಮಹಾಸಾಗರದ ಸುನಾಮಿ. ಅದೇ ರೀತಿ ಪೆಸಿಫಿಕ್ ಮಹಾಸಾಗರದಲ್ಲಿ ಜಪಾನು, ಸೆಂಡಾಯ್, ದೈಚಿ, ಫುಕುಶಿಮಾ, ಮಿಯಾಮಿ ಈ ಎಲ್ಲ ಭಾಗದಲ್ಲೂ ಕೂಡ ಅವಾಗವಾಗ ಭೂಕಂಪನಗಳು ಆಗ್ತಾ ಇರ್ತವೆ. ಓಕೆ ಸ್ನೇಹಿತರೆ, ಇದಿಷ್ಟು ಅರ್ಥಕ್ವೇಕ್ ರಿಲೇಟೆಡ್ ಆದ ಒಂದಷ್ಟು ಇನ್ಫಾರ್ಮೇಷನ್ ಡಿಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಮೆಟೀರಿಯಲ್ಸ್ ಜೊತೆಗೆ ಬುಕ್ ಇದೆ. ಬುಕ್ಕಲ್ಲಿರೋ ಎಲ್ಲ ಮ್ಯಾಟ್ರನ್ನು ಇಲ್ಲಿ ತುಂಬುವಂಥ ಪ್ರಯತ್ನ ಮಾಡಿದ್ದೀನಿ, ಯಾವುದು ಬಿಡಬಾರ್ದು ಅಂತ. ಅದನ್ನೊಂದು ಸರಿ ನೋಡಿಕೊಂಡಾಗ 100% ನಿಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನಮಸ್ಕಾರ.